ಹಲ್ಲೆಲೂಯಾ. ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆಯಿಂದ ದೇವರ ಹತ್ರ ಸಹಾಯವನ್ನು, ವಚನಗಳನ್ನು ಗ್ರಹಿಸಲಿಕ್ಕೆ, ಆತನ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆತನಿಂದ ಸಹಾಯವನ್ನು ಕೇಳ್ಕೊಳ್ಳೋ. ಎಲ್ಲರೂ ನಿಮ್ಮ ಬಾಯಿಂದ ಅರಿಕೆ ಮಾಡಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಜೊತೆಗೆ ನೀವು ಕೂಡ ಪ್ರಾರ್ಥನೆ ಮಾಡಿ. ಸ್ವಾಮಿ, ನಿನ್ನ ಪಾದ ಸನ್ನಿಧಿಯಲ್ಲಿ ಈ ಸಾಯಂಕಾಲದ ಸಮಯದಲ್ಲಿ ನಾವು ಬಂದು ನಿನ್ನ ವಚನಗಳನ್ನು, ನಿನ್ನ ಜ್ಞಾನವನ್ನು ಗ್ರಹಿಸೋದಕ್ಕೋಸ್ಕರ ಸಮಯವನ್ನು ಬೇರ್ಪಡಿಸಿಕೊಂಡು ಬಂದಿದ್ದೇವೆ. ಸ್ವಾಮಿ, ನಿನ್ನ ವಚನಗಳು, ನಿನ್ನ ಜ್ಞಾನವನ್ನು ನಮಗೆ ತಿಳಿಯುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಿವಿಗಳನ್ನು, ನಮ್ಮ ಆತ್ಮಿಕ ಹೃದಯವನ್ನು ತೆರೆದು ನಿನ್ನ ವಚನಗಳನ್ನು, ಗೂಢಾರ್ಥಗಳನ್ನು ತಿಳಿಯುವಂತೆ ನಮಗೆ ಸಹಾಯ ಮಾಡು ತಂದೆ. ಸೈತಾನ ಮತ್ತು ಆತನ ದೂತರ ವಚನಗಳನ್ನು ಕದಿಯುವಂಥ ಸಾಮರ್ಥ್ಯ, ವಚನ ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸಾಮರ್ಥ್ಯವನ್ನು ನೀ ಕೊಟ್ಟಂಥ ಅಧಿಕಾರದಿಂದ ನಾವು ಮುರಿತಾ ಇದ್ದೇವೆ, ನಾವು ನಿಷ್ಕ್ರಿಯ ಮಾಡ್ತಾ ಇದ್ದೇವೆ ತಂದೆ. ಈ ಅಧಿಕಾರ ನಮಗೆ ದಯಪಾಲಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈ ಪ್ರಾರ್ಥನೆಯನ್ನು ನಿನ್ನ ಪವಿತ್ರ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಾವು ಪ್ರಕಟಣೆ ಗ್ರಂಥದ ಅತಿ ಮುಖ್ಯವಾದಂಥ ಭಾಗ ಇವತ್ತು ನಾವು ನಿನ್ನೆ ಹೇಳಿದ್ದೆ. ಪ್ರಕಟಣೆ ಗ್ರಂಥದ 17-18 ಅಧ್ಯಾಯಗಳಲ್ಲಿ ನಾವು 2ನೇ ಅಧ್ಯಾಯದ ಥೇತರದಲ್ಲಿ ಇರುವಂಥ ಸಭೆಗೆ ನಾವು ನೋಡಿದ್ದೇವೆ. ಹೌದಾ? ಅಲ್ಲಿ ಜೆಜೆಬೆಲೆಂಬ ಸ್ತ್ರೀ ನನ್ನ ದಾಸರಿಗೆ ತಪ್ಪಾದ ಮಾರ್ಗದಲ್ಲಿ ತಪ್ಪು ಬೋಧನೆಯಿಂದ ವಿಗ್ರಹ ಆರಾಧನೆಯನ್ನು ಮಾಡ್ಬೋದಂತ, ಮತ್ತು ವಿಗ್ರಹಗಳಿಗೆ ನೈವೇದ್ಯ ಸಲ್ಲುವುದನ್ನು ತಿನ್ನಬೋದು ಅಂತ ಹೇಳ್ಬಿಟ್ಟು ತಪ್ಪಾದ ಬೋಧನೆಗೆ ಒಳಪಡಿಸಿದಂಥ ಆ ಸಭೆಯನ್ನು ನೀನು ಸಹಿಸಿಕೊಳ್ಳೋದ್ರಿಂದ ನಿನ್ನ ಮೇಲೆ ತಪ್ಪು ಹೊರಿಸ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆ ಸಭಾ ಪಾಲಕನಿಗೆ ಯೇಸು ಸ್ವಾಮಿ ತನ್ನ ಪತ್ರಿಕೆಯ ಮೂಲಕ ಎಚ್ಚರಿಸಿದ್ದನ್ನು ನಾವು ನೋಡಿದ್ದೇವೆ. ಹೌದಾ? ಈಗ ಆ ವಚನದಲ್ಲಿ ಕೆಲವೊಂದು ವಿಷಯಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದೇವೆ. ಅದಕ್ಕೆ ನಾವು ಸ್ವಲ್ಪ ಅಲ್ಲಿಗೆ 2ನೇ ಅಧ್ಯಾಯಕ್ಕೆ ಹೋಗಿ ಬರುವ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನದಿಂದ ನಾವು ಓದ್ಕೊಳ್ಳುವ. ತುವೈತರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೆಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಚಾರ್ವತ್ತ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆ ಸಭೆಯನ್ನು ಸೂಚಿಸ್ತಾನೆ. ಇಲ್ಲಿ ನಾವು ತಿಳ್ಕೋಬೇಕು, ಯಾಕೆ ಅವಳಿಗೆ ಹೆಂಗಸು ಅಂತ ಹೇಳ್ತಾ ಇದ್ದಾನೆ ದೇವರು. ಅದಕ್ಕೆ ಕಾರಣಗಳು ನೋಡಿ. ಪ್ರತಿಯೊಂದು ಕಾರಣ ಇಲ್ಲದೆ ಎಲ್ಲ ಶಬ್ದಗಳು ಭಾಳ ದೇವರು ತನ್ನ ಜ್ಞಾನವನ್ನು ಹೇಗೆ ಕೊಟ್ಟಿದ್ದನ್ನು, ವಚನವನ್ನು ಈ ಬೆಳ್ಳಿ ಥರ 7 ಬಾರಿ ಶುದ್ಧೀಕರಿಸಲ್ಪಟ್ಟು ನಮಗೆ ಕೊಡಲ್ಪಟ್ಟಿದೆ. ಹೌದಾ? ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡುವಂಥ ವ್ಯಕ್ತಿಗಳು ಅತ್ಯಂತ ದೇವರ ಭಯದಿಂದ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ತಮಗೆ ಇಷ್ಟ ಬಂದಂತೆ ಎಡಿಟ್ ಮಾಡಿದ ಮೇಲೆ ಪ್ರಾಬ್ಲಮ್ ಆಗ್ತದೆ. ನಮಗೆ ಹೇಗಿದೆ ಹಾಗೇ ಟ್ರಾನ್ಸ್ಲೇಟ್ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ. ನಾವು ಅದನ್ನು ತಿದ್ದಲಿಕ್ಕೆ ಹೋದಾಗ, ದೇವ್ರ ವಾಕ್ಯಗಳನ್ನು ತಿದ್ದಲಿಕ್ಕೆ ಹೋದಾಗ ಪ್ರಾಬ್ಲಮ್ ಆಗ್ತದೆ. ತಿದ್ದಬಾರ್ದು. ಹೌದಾ? ದೇವರು ಪ್ರತಿಯೊಂದಕ್ಕೆ ಒಂದು ಶಬ್ದ ಬಳಸಿದಾನಂತಂದರೆ ಅದೇ ಶಬ್ದಗಳನ್ನು ಉಪಯೋಗಿಸ್ಬೇಕು. ಕನ್ನಿಕೆ ಆಗ್ತಾಳೆ, ಹೆಂಗಸಾಗ್ತಾಳೆ. ಹೌದಾ?
ಈಗ ದೇವರು ನಾವು ವಚನದಲ್ಲಿ ನೋಡ್ಕೊಂಡಿದ್ದೇವೆ, ಎಷ್ಟೋ ಬಾರಿ ಓದಿದ್ದೇವೆ. ಪೌಲ ತನ್ನ ಪತ್ರಿಕೆಯಲ್ಲಿ ಬರುವಂಥ ಸಮಯದಲ್ಲಿ ಸಭೆ ಎಂಬ ಕನ್ನಿಕೆ, ಸಭೆ ಕನ್ನಿಕೆ, ಹೌದಾ? ಸಭೆ ಕನ್ನಿಕೆ ಆಗಬೇಕಾಗಿತ್ತು. ಆ ಸಭೆ ದೇವ ಜನರನ್ನು ತಪ್ಪಾದ ಮಾರ್ಗದಲ್ಲಿ ಕ್ರಿಸ್ತನು ಬೋಧನೆ ಮಾಡದೇ ಇರುವಂಥ ತಪ್ಪಾದ ಬೋಧನೆಯಲ್ಲಿ ಒಯ್ದಾಗ ಏನಾಗ್ತದೆ? ನಾಶನದ ಮಾರ್ಗದಲ್ಲಿ ಒಯ್ತಾಳೆ. ಸೊ ಆ ಸಭೆಗೆ ದೇವರು ಏನು ಹೇಳ್ತಾ ಇದ್ದಾನೆ? ಅವಳು ಕನ್ನಿಕತ್ವವನ್ನು ಕಳ್ಕೊಂಡ್ಳು, ದೇವ್ರ ಜೊತೆಗೆ ಮಾಡಿಕೊಂಡಂಥ ವಚನದಲ್ಲಿ ನೆಲೆಗೊಳ್ಳದೆ ತಾನೂ ತಪ್ಪಾದ ಮಾರ್ಗದಲ್ಲಿ ಮತ್ತು ಆ ಜನರನ್ನು ಕೂಡ ತಪ್ಪಾದ ಮಾರ್ಗದಲ್ಲಿ ಒಯ್ಯುವಂಥ ಆ ಸಭೆಗೆ ದೇವರು ಈಗ ಕನ್ನಿಕೆ ಅನ್ನೋದೇ ಹೆಂಗಸು ಅಂತ ಹೇಳ್ತಾ ಇದ್ದಾನೆ, ಹೌದಾ? ಆ ವಿಷಯದಲ್ಲಿ ಯಾಕೆಂದರೆ ದೇವರು ಆದಿ, ನಾವು ಮೊನ್ನೆ 2 ದಿವಸ ನಾವು ಓದ್ತಾ ಇದ್ದೇವೆ ವಚನದಲ್ಲಿ, ದೇವರು ಆದಿಯಿಂದಲೇ, ನಿನ್ನೆ ಕೂಡ ಓದಿದ್ದೇವೆ, ಆದಿಯಿಂದಲೇ ಅಂತ್ಯವನ್ನು ಪ್ರಕಟಿಸಿದಂಥ ದೇವರು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಓದಬೇಕಾದ್ರೆ ಈಗ ನಡೆಯುವಂಥ ಸಂಗತಿಗಳು, ಮುಂದೆ ಆಗುವಂಥ ಸಂಗತಿಗಳು ಮತ್ತು ನೆರವೇರಿದ ಸಂಗತಿಗಳನ್ನು ನಿನಗೆ ತಿಳಿಸ್ತಾ ಇದ್ದೇನೆ ಅಂತ ಬಿಟ್ಟು ಯೋಹಾನನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಮುಂದೆ ಆಗುವಂಥ ಸಂಗತಿಗಳನ್ನು ನಾವು ಓದ್ತಾ ಇದ್ದೇವೆ. ಅಲ್ಲಿ ನೋಡಿ, ಆ ಸಭೆಗೆ ದೇವರು ಏನು ಹೇಳ್ತಾ ಇದ್ದಾರೆ? ತನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಸಮಯ ಕೊಟ್ಟೆ ಅಂತ ಹೇಳ್ತಾನೆ. ದೇವರು ಸಭೆಗೆ ತಿರುಗಿಕೊಳ್ಳಿಕ್ಕೆ ಸಮಯ ಕೊಡ್ತಾ ಇದ್ದಾನೆ. ಈ ಸಭಾಪಾಲಕನಿಗೂ ಕೂಡ ಬರಿತಾ ಇದ್ದಾನೆ. ಅದೇ ರೀತಿಯಲ್ಲಿ ಈ ಸಭಾಪಾಲಕನಿಗೆ ಏನು ಹೇಳ್ತಾ ಇದ್ದಾನೆ? ಆ ಸ್ತ್ರೀಗೆ ನಾನು ಸಮಯವನ್ನು ಕೊಟ್ಟಿದ್ದೆ, ಹೌದಾ? 21ನೇ ವಚನ ಏನು ಹೇಳ್ತದೆ? ಆ ಹೆಂಗಸಿಗೆ, ಅಂದರೆ ಆ ಸಭೆಗೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ಅವಳ ದೇವರ ಕಡೆ ತಿರುಗಿಕೊಂಡು ತನ್ನ ಜಾರ್ವತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೇ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದಾಗಿ ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ದೇವರು ಆ ಸಭೆ ಮೇಲೆ ಶಿಕ್ಷೆ ಮಾಡಲಿಕ್ಕಿದ್ದಾನೆ. ಆ ಸಭೆ ಮೇಲೆ ಶಿಕ್ಷೆ ಮಾಡುವಂಥ ಸಮಯದಲ್ಲಿ ಆಗ ಎಲ್ಲ ಸಭೆಗಳು, ಪ್ರಪಂಚದ ಎಲ್ಲ ಸಭೆಗಳಿಗೆ ಗೊತ್ತಾಗ್ತದೆ ದೇವರು ಮನುಷ್ಯನ ಅಂತರಿಂದ್ರಿಯವನ್ನು ಪರೀಕ್ಷಿಸುವನು, ಹೊರಗಡೆ ಅಲ್ಲ. ಅದರಲ್ಲಿ ಭಾಳ ರಹಸ್ಯ ಇದೆ, ಹೊರಗಡೆ ಅಲ್ಲ. ಜನರಿಗೆ ಯಾಕೆ ಗೊತ್ತಾಗ್ತದಂದರೆ ಆ ಸಭೆ ನೀತಿ ಎಂಬ ವಸ್ತ್ರವನ್ನು ಈ ಭೂಲೋಕದಲ್ಲೇ ಹಾಕೊಂಡ್ಬಿಟ್ಟಿದೆ. ನೀತಿ ಎಂಬ ವಸ್ತ್ರ ಯಾರು ಕೊಡ್ತಾನೆ? ಪರಲೋಕದಲ್ಲಿ ದೇವರು. ನೋಡಿ, ಅಲ್ಲಿ ಬಿಳಿ ನಿಲುವಂಗಿ ಕೊಟ್ಟಿದ್ದು ಯಾರಿಗೆ? ರಕ್ಷಣೆ ಹೊಂದಿದ್ದಂಥ ಆತ್ಮಗಳಿಗೆ ಪರಲೋಕದಲ್ಲಿ ದೇವರು ಅವ್ರು ಕೇಳ್ತಾ ಇದ್ದಾರೆ, ನಮ್ಮನ್ನು ಹಿಂಸೆ ಮಾಡಿದಂಥ, ನಮ್ಮನ್ನು ಕೊಂದಂಥ ನೀನು ಆ ನ್ಯಾಯಾಧಿ ಯಾವಾಗ ತೀರ್ಪಿಸ್ತೆ ಅಂತ ಹೇಳಿದಾಗ, ಇಲ್ಲ, ಇನ್ನೂ ಸ್ವಲ್ಪ ಜನ ಕೊಲ್ಲಲ್ಪಡಬೇಕು ಭೂಲೋಕದಲ್ಲಿ, ಅವರ ಸಂಖ್ಯೆ ಪರಿಪೂರ್ಣ ಆಗುವವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯ್ದುಕೊಂಡಿರ್ಬೇಕಂತೇಳಿ ಅವರಿಗೆ ಬಿಳಿ ನಿಲುವಂಗಿಯನ್ನು ಕೊಟ್ಟು 6ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 6ನೇ, ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. 9ನೇ ವಚನ 6ನೇ ಅಧ್ಯಾಯ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರು, ಅಂದರೆ ಕೊಲ್ಲಲ್ಪಟ್ಟಿದ್ದಾರೆ ಇವರು, ಹೌದಾ? ದೇವ್ರ ವಾಕ್ಯಕ್ಕೋಸ್ಕರ ಕೊಲ್ಲಲ್ಪಟ್ಟಿದ್ದಾರೆ. ಹತವಾದವರು ಆತ್ಮಗಳು ಯಜ್ಞವೇದಿಗೆ ಕೆಳಗಿಳುವುದನ್ನು ಕಂಡೆನು. ಆ ಆತ್ಮಗಳು ಅಲ್ಲಿ ಪರಲೋಕದಲ್ಲಿ ಮಾತಾಡ್ತಾ ಇದ್ದಾವೆ. ಅವರು, ಒಡೆಯನೇ, ಪರಿಶುದ್ಧನೇ, ಸತ್ಯವಂತನಾಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲವರೆಗೆ ನ್ಯಾಯ ವಿಚಾರಿಸದೆ ಪ್ರತಿದಂಡನೆ ಮಾಡುವುದೇ ಇರುವೆಯೋ ಎಂಬ ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯನ್ನು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರ ಕೊಡೋಣವಾಯಿತು. ಅವರು ಯಾರು? ಭೂಲೋಕದ ಮೇಲೆ ಕೊಲ್ಲಲ್ಪಟ್ಟವರ ರಕ್ತಸಾಕ್ಷಿಗಳಾಗಿದ್ದಾರೆ. ನೋಡಿ, ಯಾಕಂದರೆ ಕತ್ತಿಯಿಂದನೇ ಕೊಲ್ಲಬೇಕು ಅಥವಾ ಪ್ರಾಣ ಹೋಗ್ಬೇಕಂತಲ್ಲ, ನಿಮ್ಮನ್ನು ದ್ವೇಷ ಮಾಡುವನು. ಈ ಸ್ವಾಮಿ ಏನು ಹೇಳಿದ್ದಾನೆ? ನಿನ್ನ ಸಹೋದರನನ್ನು ನೀನು ದೂಷಿಸಿದರೆ ನೀನು ಕೊಲೆಗಾರನಾಗಿದ್ದೆ ಅಂತ ಹೇಳ್ತಾನೆ. ದ್ವೇಷ ಮಾಡುವುದು ಕೊಲೆನೇ. ಅವರು ಕೊಲ್ಲಲ್ಪಟ್ಟಿದ್ದಾರೆ, ಆ ರೀತಿಯಲ್ಲಿ ದ್ವೇಷದಿಂದ ಕೊಲ್ಲಲ್ಪಟ್ಟಿದ್ದಾರೆ ಅಥವಾ ನಿಜವಾಗಲೂ ಅವರು ಕೊಲ್ಲಲ್ಪಟ್ಟಿದ್ದಾರೆ, ಈ ವಿಷಯ ಗೊತ್ತಲ್ಲ, ಹೌದಾ? ದೇವ್ರ ವಾಕ್ಯದ ಪ್ರಕಾರ ದ್ವೇಷ ಮಾಡುವುದರಿಂದ ನಾವು ಕೊಲ್ತೇವೆ, ಹೌದಾ? ಹೊಸ ಒಡಂಬಡಿಕೆಯಲ್ಲಿ ಇದನ್ನು ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ವಿಶ್ವಾಸಿಗಳು ಇನ್ನೊಬ್ಬ ಸಹೋದರನನ್ನು ನೀನು ದ್ವೇಷಿಸೋದಾದರೆ ನೀನು
ಕೊಲೆಗಾರನಾಗಿದ್ದೆ ಅಂತ ವಚನ ಇದೆ. ಹೌದಾ? ನಾವು ಇದನ್ನೆಲ್ಲ ಓದಿದ್ದೇವೆ, ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ವಚನ ನಿಮಗೆ ಕೊಡ್ತೇವೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಷಯಗಳು. ಈಗ ಆ ಜಾರ ಸ್ತ್ರೀ ಯಾರು ಅಂತ ಹೇಳ್ಬಿಟ್ಟು ನೋಡಿ, 17ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವ. ದೇವರಲ್ಲಿ ಹೇಳ್ತಾ ಇದ್ದಾನೆ, ನಾನು ಅವಳಿಗೆ ಸಮಯವನ್ನು ಕೊಟ್ಟಿದ್ದೆ, ಪಶ್ಚಾತ್ತಾಪ ಪಡಲಿಕ್ಕೆ ಸಮಯ ಕೊಟ್ಟಿದ್ದೆ, ದೇವ್ರ ಕಡೆ ತಿರ್ಕೊಳ್ಳಿಕ್ಕೆ. ಅವಳಿಗೆ ಮನಸ್ಸಿರಲಿಲ್ಲ ತನ್ನ ಜಾರತ್ವವನ್ನು ಬಿಟ್ಟು. ಜಾರತ್ವ ಅಂದ್ರೇನು? ಆತ್ಮಿಕ ವ್ಯಭಿಚಾರ. ಹೌದಾ? ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಿ, ಕ್ರಿಸ್ತ ವಿರೋಧಿಗಳ ನಾಶವನ್ನು ಕುರಿತಿದ್ದು. ಹೌದಾ? ಕ್ರಿಸ್ತ ವಿರೋಧಿಗಳ ನಾಶನ. ಹೌದಾ? ಕ್ರಿಸ್ತ ವಿರೋಧಿ ಎಲ್ಲಿಂದ ಹೇಳ್ತಾನೆ? ಸಭೆಯಿಂದ ಹೇಳ್ತಾನೆ. ಕ್ರಿಸ್ತ ವಿರೋಧಿ ಅನ್ನುವಂಥ ಶಬ್ದ ಯೋಹಾನ ಮಾತ್ರ ತನ್ನ ಪತ್ರಿಕೆಯಲ್ಲಿ ಬಳಸಿದ್ದಾನೆ 2 ಕಡೆ. ನಾವು ಇದನ್ನು ತಿಳ್ಕೋಬೇಕು. ಕ್ರಿಸ್ತ ವಿರೋಧಿ ಅನ್ನೋ ಶಬ್ದ ಆತನು ಬಳಸಿದ್ದು 2ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ, ನಂತರ 4ನೇ ಅಧ್ಯಾಯದಲ್ಲಿ ಕೂಡ ಆತನು ಬಳಸಿದ್ದಾನೆ. 4ನೇ ಅಧ್ಯಾಯದಲ್ಲಿ, ಅದೇ ಮೊದಲನೇ ಇದು ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ, ನಂತರ ಎರಡನೇ ಪತ್ರಿಕೆಯಲ್ಲಿ ಅಲ್ಲಿ ಕೂಡ ಬರೆದಿದ್ದಾನೆ ಅವನು 7ನೇ ವಚನದಲ್ಲಿ. ಕ್ರಿಸ್ತ ವಿರೋಧಿ ಅನ್ನೋಂಥ ಶಬ್ದ ಬಳಸಿದಂಥ ದೇವರ ಸೇವಕ ಒಬ್ಬನೇ. ಹೌದಾ? ಅಲ್ಲಿ ಪೌಲ ಬರೆದಿದ್ದು ರೀತಿ, ಆತನು ಅಧರ್ಮ ಸ್ವರೂಪನ ಅಂತ ಬರೆದಿದ್ದಾನೆ. ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ? ದೇವ ಜನರ ಮೇಲೆ ಹಿಂಸೆ ಮಾಡ್ತಾನೆ, ದೇವ ಜನರನ್ನು ಮೋಸದಲ್ಲಿ ಇಡ್ತಾನೆ. ಅಧರ್ಮ ಅಂತಂದರೆ ದೇವರ ವಾಕ್ಯದ ಉಲ್ಲಂಘನೆ ಮಾಡುವಂಥ ಬೋಧನೆಗಳನ್ನು ತಂದು, ಪೇತ್ರ ಅವನ ಬಗ್ಗೆ ಬರೆದಿದ್ದೇನೆಂತಂದರೆ ನಾಶನದ ಬೋಧನೆಗಳನ್ನು ತಂದು ಬರುವಂಥ ದುರ್ಬೋಧಕರು, ಅವ್ರ ಬಗ್ಗೆ ಪೇತ್ರ ಎಚ್ಚರಿಸಿದ್ದಾನೆ. 1ನೇ ಸಭಾಪಾಲಕ ತನ್ನ 2ನೇ ಪೇತ್ರ. ಈಗ ನೀವು 2ನೇ ಪೇತ್ರ 2ನೇ ಅಧ್ಯಾಯ, 2ನೇ ಥೆಸಲೋನಿಕ 2ನೇ ಅಧ್ಯಾಯ, 2ನೇ ಪೇತ್ರ 2ನೇ ಅಧ್ಯಾಯ, ಮತ್ತು ಇದು ಕ್ರಿಸ್ತ ವಿರೋಧಿ ವಿಷಯದಲ್ಲಿ ಇದನ್ನು ನಾವು ಓದ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕ್ರಿಸ್ತ ವಿರೋಧಿ ಯಾರಂತ. ಯೋಹಾನ ಏನು ಹೇಳ್ತಾ ಇದ್ದಾನೆ? ನೀವು ಆತನಿಂದ ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಕ್ರಿಸ್ತ ವಿರೋಧಿಯನ್ನು ನೀವು ಗುರುತಿಸ್ತೀರಿ ಅಂತ ಹೇಳ್ತಾ ಇದ್ದಾನೆ. ನಮ್ಮನ್ನು ಕ್ರಿಸ್ತ ವಿರೋಧಿಯನ್ನು ಗುರುತಿಸ್ಲಿಕ್ಕೆ ಏನು ಬೇಕು? ದೇವರಿಂದ ಪವಿತ್ರಾತ್ಮನ ಅಭಿಷೇಕ ಬೇಕು. ಹೌದಾ? ಯೇಸು ಸ್ವಾಮಿ ನಮ್ಮನ್ನು ಅಭಿಷೇಕ ಮಾಡಿದರೆ ನಮಗೆ ಕ್ರಿಸ್ತ ವಿರೋಧಿಯನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಕ್ರಿಸ್ತ ವಿರೋಧಿಗಳ ನಾಶವನ್ನು, ಇಲ್ಲಿ ನಾಶ ಆಗೋಕ್ಕಿಂತ ಮುಂಚೆ ಅವರ ಆಳ್ವಿಕೆ ಉಂಟಲ್ಲ. ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ ಅನ್ನೋದನ್ನು ನಮಗೆ ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಹೌದಾ? ಏನು ಮಾಡಿದ್ದಾನೆ? ಇಲ್ಲಿ ವಚನದ 1ನೇ ವಚನದಲ್ಲಿ ನೋಡಿ, 18 ವಚನಗಳಿದ್ದಾವೆ 17ನೇ ಅಧ್ಯಾಯದಲ್ಲಿ. ಹೌದಾ? 18 ವಚನಗಳಿದ್ದಾವೆ. 18ನೇ ಅಧ್ಯಾಯದಲ್ಲಿ 24 ವಚನಗಳಿದ್ದಾವೆ. ಅದನ್ನು ಟ್ಯಾಲಿ ಮಾಡಬೇಕು, ನಾವು ಟ್ಯಾಲಿ ಮಾಡಬೇಕು. ಈಗ ನಾವು ಎಷ್ಟೋ ವಚನಗಳಿಂದ ಬೆಳೆದಿದ್ದೇವೆ. ನಿಮಗೆ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಿಮಗೆ ಈ ಪ್ರಕಟಣೆ ಗ್ರಂಥಕ್ಕೆ ಬಂದರೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ತಡ ಮಾಡಿ ಈಗ ಬಂದಿದ್ದೇನೆ. ಸುಮಾರು 2.5 ವರ್ಷ ಆಯಿತು ನಾನು ಕಲಿಸ್ತಾ, ದೇವ್ರ ವಾಕ್ಯಗಳನ್ನು ಕೊಟ್ಟಿದ್ದೇನಲ್ಲ. ಈಗ ನಿಮಗೆ ಪ್ರತಿಯೊಂದು ವಾಕ್ಯಕ್ಕೆ ನಾವು ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ. ಇದು ಎಷ್ಟು ಸ್ಪಷ್ಟ ಬರೆದಿದ್ದಾನೆ ದೇವರು ಅಂತಂದರೆ ನೀವು ತಕ್ಷಣ ತಿಳ್ಕೊಂಡ್ಬಿಡ್ತೀರಿ. ನೀವು ಓದುವಾಗಲೇ ನಿಮ್ಗೆ ಗೊತ್ತಾಗ್ತದೆ ಇದು ಯಾರ ವಿಷಯದಲ್ಲಿ ಬರೆದಿದ್ದು ಅಂತ. ಓಕೆ? ಇದರಲ್ಲಿ ಕೆಲವೊಂದು ಸಾಂಕೇತಿಕ ಕೊಟ್ಟಿದ್ದಾನೆ. ಈಗ ನೀವು ಪ್ರಕಟಣೆ ಗ್ರಂಥ ಏನೂ ಓದದೆ ಅಧೋಲೋಕದಿಂದ ಏರಿ ಬರುವಂಥ ಮೃಗ ಯಾರು? ಅಧೋಲೋಕದಿಂದ ಏರಿ ಬರುವಂಥ ಮೃಗ ಯಾರು? ಸೈತಾನನು. ಹೌದಾ? ಈಗ ನಾನು ನಿಮ್ಗೆ ಹೇಳುವ ಅವಶ್ಯಕತೆ ಇಲ್ಲ, ಈ ಅಧ್ಯಾಯದಲ್ಲಿ ಅದನ್ನು ಬಳಸಿದ್ದಾರೆ. ಅಧೋಲೋಕದಿಂದ ಏರಿ ಬರುವಂಥ ಆ ಮೃಗದ ಮೇಲೆ ಆ ಕನ್ನಿಕೆ ಕೂತ್ಕೊಂಡಿಲ್ಲ, ಹೆಂಗಸು ಕೂತ್ಕೊಂಡಿದ್ದಾಳೆ. ಆ ಸಭೆ ಯಾರ ಮೇಲೆ ಕೂತಿದೆ? ವಾಹನ ಯಾರು? ಸೈತಾನ ನಡೆಸ್ತಾ ಇದ್ದಾನೆ ಸಭೆಯನ್ನು. ಓಕೆ? ನಾವು ನೋಡುವ, ಮೊದಲೇ ವಚನದಿಂದ ಓದುವ, ಒಂದು ನಿಧಾನ ಹೋಗುವ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ತಕ್ಷಣ ಕೇಳ್ರಿ, ಅದಕ್ಕೆ ಸಂಬಂಧಪಟ್ಟ ವಚನಗಳನ್ನು ಕೊಡ್ತೇನೆ. ಗೊತ್ತಿಲ್ಲದೆ ಮುಂದೆ ಹೋಗ್ಬೇಡ್ರಿ. ಓಕೆ? 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಮಹಾಜಾರ ಸ್ತ್ರೀ, ನಿನ್ನೆ ಜಾರಸ್ತ್ರೀ ಬಗ್ಗೆ ನಾವು ಮಾತಾಡಿದ್ವಿ. ಹೌದಾ? ಯೆಶಾಯನ ಗ್ರಂಥ 1ನೇ ಅಧ್ಯಾಯ 21ರಲ್ಲಿ ಯೆರೂಸಲೇಮಿಗೆ ದೇವರು ಹೇಳ್ತಾ ಇದ್ದಾನೆ, ಅವಳು ತಪ್ಪಾದ ಮಾರ್ಗದಲ್ಲಿ ಹೋಗಿ ವಿಗ್ರಹಾರಾಧನೆಗೆ ಒಳಪಟ್ಟಿದ್ದರಿಂದ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ಆ ದೇಶದಲ್ಲಿ ಕೊಲೆ ಆಗಿದ್ದಾಗ
ಪ್ರವಾದಿ ಮೂಲಕ ದೇವ್ರು ನೋಡ್ತಾ ಇದ್ದಾನೆ, ಸುವ್ರತೆಯಾದ ಈ ನಗರಿಯು ಸೂಳೆ ಆದಳಲ್ಲ ಅಂತ. ಹೌದಾ? ಸುವ್ರತೆಯಾದ ಈ ನಗರಿಯು ಸೂಳೆ ಆದಳಲ್ಲ ಅಂತ ಬಿಟ್ಟು ಯೆಶಾಯನ ಗ್ರಂಥ 1ನೇ ಅಧ್ಯಾಯ 21ರಲ್ಲಿ ನಿನ್ನೆ ಕೊಟ್ಟಿದ್ದೆ ನಿಮಗೆ. ಹೌದಾ? ಅದನ್ನು ವಚನಗಳನ್ನು ನೋಡಿಕೊಡ್ರಿ. ಈಗ ಇದಕ್ಕೇನಂತ ಹೇಳ್ತಾ ಇದ್ದಾನೆ? ಮಹಾಜಾರಸ್ತ್ರೀ, ಬಾಬೇಲ್ ಎಂಬ ಮಹಾಜಾರಸ್ತ್ರೀಯ ನಾಶವು, ಕ್ರಿಸ್ತ ವಿರೋಧಿಯ ನಾಶವು. ಆ ಜಾರಸ್ತ್ರೀಯನ್ನು ಅಂದರೆ ಕ್ರಿಸ್ತ ವಿರೋಧಿ ಮತ್ತು ಜಾರಸ್ತ್ರೀಗೆ ಸಂಬಂಧ ಉಂಟು. ಸ್ಟಾರ್ಟಿಂಗ್ ಹೆಡ್ಡಿಂಗಲ್ಲೇ ನಮ್ಗೆ ಗೊತ್ತಾಗ್ತದೆ. ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಈಗ ನಮಗೆ ಗೊತ್ತಾಗಿಲ್ಲ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀ ಮನುಷ್ಯನ ಬುದ್ಧಿಯಿಂದ ದೇವರ ವಾಕ್ಯಗಳ ಪ್ರವಾದನೆ ವಾಕ್ಯಗಳು ಪವಿತ್ರಾತ್ಮನಿಂದ ಪ್ರೇರೇಪಣೆ ಆಗಿದ್ದರಿಂದ ಯಾವನೂ ಪ್ರವಾದನೆ ಪುಸ್ತಕವನ್ನು ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲ ಅಂತ ಪೇತ್ರ ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಅದಕ್ಕೆ ನಾವು ಮನುಷ್ಯ ಬುದ್ಧಿಯನ್ನು ಇಲ್ಲಿ ಉಪಯೋಗ ಮಾಡಲೇಬಾರ್ದು. ದೇವ್ರ ವಾಕ್ಯ ಇನ್ನೊಂದು ವಾಕ್ಯ ಅದಕ್ಕೆ ಉತ್ತರ ಕೊಡ್ತಾನೆ. ಬೈಬಲಲ್ಲಿ ಒಂದು ಡಿಕ್ಷನರಿ ಇದೆ. ನೀರು ಅಂದರೆ ಏನು? ಬೈಬಲ್ ಪ್ರಕಾರ ನೀರು ಅಂತಂದರೆ ವಾಕ್ಯ ಕೂಡ ಆಗ್ತದೆ, ವಾಕ್ಯ. ಸೊ ಇಲ್ಲಿ ಜನ ಕೂಡ ಇದು ನಾವು ಹೇಳುವಂಥದ್ದಲ್ಲ, ನಾನು ಹೇಳುವುದಿಲ್ಲ. ನಾವು ಮುಂದಿನ ವಚನ ಓದುವ, 2ನೇ ವಚನಕ್ಕೆ ಬರುವ. 1ನೇ ವಚನದ ಅರ್ಥ ಅಲ್ಲೇ ಕೊಟ್ಟಿದ್ದಾನೆ. ಅಲ್ಲಿ ದೇವದೂತ ಹೇಳ್ತಾ ಇದ್ದಾನೆ ಯೋಹಾನನಿಗೆ ಕೂಡ ಗೊತ್ತಾಗಿಲ್ಲ. ಬಹಳ ನೀರುಗಳ ಮೇಲೆ ವಾಸಿಸುವ ಆ ಮಹಾಜಾರಸ್ತ್ರೀ ಮೇಲೆ ಬರುವ ದಂಡನೆಯನ್ನು ನಿನಗೆ ತೋರಿಸ್ತೇನೆ ಅಂದಾಗ ಯೋಹಾನನಿಗೂ ಕೂಡ ಗೊತ್ತಾಗಲಿಲ್ಲ. ಈ ಪತ್ರಿಕೆ ಬರೆದಂಥ ವ್ಯಕ್ತಿಗೂ ಕೂಡ ಗೊತ್ತಾಗಲಿಲ್ಲ. ಮುಂದೆ ದೇವದೂತ ಹೇಳ್ತಾ ಇದ್ದಾನೆ, ಅವಳು ಕೂತ್ಕೊಂಡಂತ ಏನಂತ ಹೇಳ್ತಾ ಆ ನೀರಿನ ವಿಷಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ವಿವರಿಸೋದು ಬೇಡ, ಆದರೆ ಹಿಂದೆ ಬರಬೇಕಾಗ್ತದೆ. ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ನೀರು ಬಗ್ಗೆ ಏನಂತ ಹೇಳ್ತಾ ಇದ್ದಾನೆ. ಅವಳೊಂದಿಗೆ ಭೂರಾಜರು ಚಾರ್ವತ್ವ ಮಾಡಿದರು. ಭೂರಾಜರು ಅಧಿಕಾರಿಗಳು, ಆ ಸಮಯದಲ್ಲಿ ರಾಜರಾಗ್ಬೋದು, ಅಧಿಕಾರಿಗಳಾಗ್ಬೋದು. ದೇಶವನ್ನು ನಡೆಸುವಂಥ ಭೂರಾಜರು ಅಂತಂದರೆ ದೇಶದ ಮೇಲೆ ಅಧಿಕಾರ ಉಳ್ಳಂಥ ವ್ಯಕ್ತಿಗಳು ಅವಳ ಜೊತೆಗೆ ಜಾರವತ್ವ ಮಾಡಿದರು. ಏನು ಆತ್ಮಿಕ ಜಾರತ್ವ. ಓಕೆ, ಅಲ್ಲಿ ನಾವು ಮುಂದೆ ಹೋಗುವ. ಮತ್ತು ಭೂನಿವಾಸಿಗಳು ಅವಳ ಜಾರವತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವನ್ನು ನೋಡಿ, ಪರಲೋಕ ಅಲ್ಲ ಇದು, ಅಡವಿ ಅಂದರೆ ಭೂಲೋಕ. ನಿನ್ನೆ 4ನೇ ಅಧ್ಯಾಯ ಓದಬೇಕಾದ್ರೆ ಆತ್ಮಪರವಶನಾಗಿ ಆತನು ಎಲ್ಲಿಗೆ ಹೋಗ್ತಾನೆ? ಪರಲೋಕದ ಬಾಗಿಲು ತೆಗೆದಿದ್ದನ್ನು ತೋರಿಸ್ತಾ ಇದ್ದಾನೆ 4ನೇ ಅಧ್ಯಾಯದಲ್ಲಿ. ಇಲ್ಲಿ ಆತನು ಭೂಲೋಕದ ಮೇಲೆ ಬಹಳ ನೀರುಗಳ ಮೇಲೆ ವಾಸಿಸುವ ಮಹಾಜಾರಸ್ತ್ರೀಗೆ ಅವಳೊಂದಿಗೆ ಭೂರಾಜರು ಜಾರವತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವರ ಜಾರವತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿ ಚಿನ್ನ, ರತ್ನ ಮತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರವತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಹೌದಾ? ಈಗ ಅವಳ ಕೈಯಲ್ಲಿ ಚಿನ್ನದ ಬಟ್ಟಲು ಇದೆ. ಅವಳು ಕೂತಂಥ ಮೃಗ ಯಾವುದು? ಕೆಂಪು ವರ್ಣದ ಮೃಗ ಇದೆ. ಇಷ್ಟೆಲ್ಲ ಹೇಳಿದ. ಹೌದಾ? ತುಂಬಿತ್ತು. 5ನೇ ವಚನ, ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ. ಅಂದರೆ ಅವಳು ಮಗಳುಗಳು ಇದ್ದಾರೆ. ಹೌದಾ? ಮಗಳು ಇದ್ದಾರೆ. ಭೂಲೋಕದಲ್ಲೆಲ್ಲ ಅವಳದು ಜಾರಸ್ತ್ರೀಯರಿದ್ದಾರೆ. ಆ ಜಾರಸ್ತ್ರೀಯರಿಗೆ ಇವಳು ತಾಯಿ. ಈ ತಾಯಿ ಹಾಕ್ಕೊಳ್ಳುವ ಬಟ್ಟೆ ಏನು? ವೈಭವದಿಂದ ಮೆರೀತಾ ಇದ್ದಾಳೆ. ಅವಳಿಗೆ ಹಾಕುವಂಥ ಧೂಮ್ರ ಮತ್ತು ಕೆಂಪು ಹೌದಾ? ಬಟ್ಟೆ ಏನು? 4ನೇ ವರ್ಷದ ರಕ್ತಾಂಬರವನ್ನು, ಧೂಮ್ರವರ್ಣ
ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ಮತ್ತು ಈಗ ಧೂಮ್ರ ಅಂದ್ರೇನು? ದ ವುಮನ್ ವಾಸ್ ಎರೇಡ್ ಇನ್ ಪರ್ಪಲ್ ಆ್ಯಂಡ್ ಸ್ಕಾರ್ಲೆಟ್. ಪರ್ಪಲ್ ಅಂತಂದ್ರೇನು? ಜಾಂಬಳಿ ಬಣ್ಣದ ಪರ್ಪಲ್. ಹೌದಾ? ಪರ್ಪಲ್ ಎಲ್ಲರಿಗೂ ಗೊತ್ತುಂಟು. ಜಾಂಬಳಿ ಬಣ್ಣದಂದ್ರೆ ಎಲ್ಲರಿಗೂ ಗೊತ್ತಾಯ್ತಲ್ಲ. ಅವಳ ಬಟ್ಟೆ ಅದು. ರಕ್ತಾಂಬರ. ಸ್ಕಾರ್ಲೆಟ್ ಅಂದ್ರೇನು? ಹೆಚ್ಚು ಕಡಿಮೆ ನಿಮ್ಮ ಬೈಬಲಲ್ಲಿ ರೆಡ್ ರಿಬ್ಬನ್ ಇದೆಯಲ್ಲ, ನಿಮ್ಮ ಬೈಬಲಲ್ಲಿ ಕೆಂಪು ರಿಬ್ಬನ್ ಇದೆಯಲ್ಲ, ಇದು ರಕ್ತಾಂಬರ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡಿದ್ಲು. ದ ವುಮನ್ ವಾಸ್ ಏರಿಡ್ ಇನ್ ಪರ್ಪಲ್ ಆ್ಯಂಡ್ ಸ್ಕಾರ್ಲೆಟ್ ಆ್ಯಂಡ್ ಅಡೋನ್ಡ್ ವಿತ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಸ್ ಆ್ಯಂಡ್ ಪರ್ಲ್ಸ್, ಹೋಲ್ಡಿಂಗ್ ಇನ್ ಹರ್ ದ ಗೋಲ್ಡನ್ ಕಪ್ ಫುಲ್ ಆಫ್ ಅಬಾಮಿನೇಷನ್ ಆ್ಯಂಡ್ ದ ಇಂಪ್ಯೂರಿಟೀಸ್. ಆ ಪಾತ್ರೆಯಲ್ಲಿ ಏನಿದೆ? ಚಿನ್ನದ ಬೆಟ್ಟಲಲ್ಲಿ ಏನಿದೆ? ಅಶುದ್ಧವಾದದ್ದು. ಅವಳ ಜಾರ್ವತ್ತ ಅಂದರೆ ಆತ್ಮಿಕ ವ್ಯಭಿಚಾರದಿಂದ ತುಂಬಿದಂಥ ಆ ಪಾನ ಅದರಲ್ಲಿದೆ. ಅದನ್ನು ಭೂಲೋಕದ ಜನರಿಗೆ, ಆ ಸಭೆ ಜನರಿಗೆ ಅವಳು ಕುಡಿಸಿ ಮತ್ತಳಾಗಿದ್ದಳು. ಆ ಜನ ಮತ್ತರಾಗಿದ್ದರು. ಅವಳ ಜಾರತ್ವ ಎಂಬ ಆ ದ್ರಾಕ್ಷಾರಸವನ್ನು ಕುಡಿದು ಭೂಲೋಕದ ಜನರು, ಅವರು ಪರಲೋಕದವರಲ್ಲ. ಯಾಕೆಂದರೆ ಅವರು ಕ್ರಿಸ್ತನ ಬೋಧನೆಯಲ್ಲಿ ಒಳಗಾಗದೆ ಅವರನ್ನು ಬೇರೆ ಬೋಧನೆಯಿಂದಲೇ ಅವರನ್ನು ಜಾರವತ್ತ ಮಾಡುವಂಥ ನೋಡಿ, ನನ್ನ ದಾಸರಿಗೆ ತಪ್ಪಾದ ಬೋಧನೆಯಲ್ಲಿ ನಡೆಸ್ತಾ ಇದ್ದಾಳೆ, ಜಾರವತ್ತ ಮಾಡಿಸ್ತಾ ಇದ್ದಾಳೆ. ಜಾರವತ್ತ ಮಾಡಬಹುದೆಂದು ಮತ್ತು ವಿಗ್ರಹಕ್ಕೆ ಸಮರ್ಪಣೆ ಮಾಡಿದಂಥ ನೈವೇದ್ಯಗಳನ್ನು ತಿನ್ನಬಹುದೆಂದು ಹೇಳ್ಬಿಟ್ಟು ಬೋಧಿಸುವಂಥ ಆ ಯೆಜೆಬೆಲಳೆಂಬ ಹೆಂಗಸಿಗೆ ನೀನು ಸಹಿಸಿದ್ದರಿಂದ ನಿನ್ನ ಮೇಲೆ ತಪ್ಪು ಹೊರಿಸ್ಬೇಕಾಗ್ತದಂತ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಭಾಷೆ ನುಡಿತಾ ಇದ್ದಾನೆ. ಅವಳನ್ನು ಹಿಂಬಾಲಿಸುವಂಥ ಜನರಿಗೆ ಏನು ಮಾಡ್ತಾ ಇದ್ದಾಳೆ ಅವಳು? ತಪ್ಪಾದ ಬೋಧನೆಯಿಂದ ಆ ಕಪ್ಪ ಏನು ತೋರಿಸ್ತದೆ? ಚಿನ್ನದ ಬಟ್ಟಲು ಏನು ತೋರಿಸ್ತದೆ? ಇವತ್ತಿಗೆ ಕರ್ತನ ಭೋಜನ ಮುರಿಯೋಲ್ಲ ಚಿನ್ನದ ಬಟ್ಟಲು ಹಿಡ್ಕೊಂಡು ಕರ್ತನ ಭೋಜನ ಮಾಡುವಂಥ ಒಂದೇ ಸಭೆ, ಆ ಸಭೆಯಲ್ಲಿ ಮಾತ್ರ. ಎಷ್ಟು ಜನ ಹೋಗಿದ್ದೀರೋ ಗೊತ್ತಿಲ್ಲ. ಇವತ್ತಿಗೆ ಹೋಗಿ ಈ ಬಟ್ಟಲಿಗೆ ಗೋಲ್ಡನ್ ಗಾಬ್ಲೆಟ್ ಅಂತಾರೆ ಇಂಗ್ಲೀಷಲ್ಲಿ. ಆ ಶಬ್ದಗಳನ್ನು ನೀವು ಇಂಟರ್ನೆಟ್ಟಲ್ಲಿ ಹಾಕ್ಕೊಂಡ್ರೆ ಬಂಗಾರದ ಬಟ್ಟಲು, ಹೌದಾ? ಇನ್ ಹರ್ ಹ್ಯಾಂಡ್ ದ ಗೋಲ್ಡನ್ ಕಪ್, ದ ಗೋಲ್ಡನ್ ಗಾಬ್ಲೆಟ್ ಅಂದರೆ ಸ್ಪೆಷಲಿ ಅವರು ಉಪಯೋಗ ಮಾಡುವಂಥ ಶಬ್ದಕ್ಕೆ. ಅದಕ್ಕೆ ಹೇಗಿರ್ತದೆ ಅಂತಂದರೆ ಈ ರೀತಿ ಪಾತ್ರೆ ಇರ್ತದೆ, ಓಕೆ? ಬಂಗಾರದಿಂದ ಮಾಡಿದಂಥ ಈ ಪಾತ್ರೆ, ಅದಕ್ಕೆ ಎರಡೂ ಕಡೆ ಹಿಡ್ಕಿರ್ತದೆ. ಈ ಥರದ್ದು ಮನುಷ್ಯ ಕಂಡಂಗೆ ಕಾಣ್ತಾನೆ. ಸರಿ ಬರಲಿಲ್ಲ, ಎರಡು ಕಿವಿ ಕಂಡಂಗೆ ಕಾಣ್ತದೆ. ಹ್ಯಾಂಡ್ಲಿದೆ, ಓಕೆ? ಯಾರ್ದಾದ್ರು ಹ್ಯಾಂಡ್ ರೈಟಿಂಗ್ ಇದ್ದರೆ ಚೆನ್ನಾಗಿದ್ದರೆ ಬರ್ರಿ. ಸ್ವಲ್ಪ ಹೀಗಿರ್ತದೆ, ಓಕೆ? ಇದು ನಿಲ್ಲಕ್ಕೆ ಈಗ ಸ್ವಲ್ಪ ರೂಪ ಬಂತ. ಅದಕ್ಕೆ ಹ್ಯಾಂಡ್ಲ್ ಇರ್ತದೆ, ಈ ರೀತಿ ರೌಂಡ್ ಹ್ಯಾಂಡ್ಲ್ ಇರ್ತದೆ. ಅವರು ಅದನ್ನು ಎತ್ಕೊಂಡು ಕರ್ತನ ಭೋಜನದ ಸಮಯದಲ್ಲಿ ಇದರಲ್ಲಿ ದ್ರಾಕ್ಷಾರಸ ಅವರು ಎತ್ಕೊಂಡು ಕರ್ತನ ಭೋಜನಗಳನ್ನು ಮುರಿತಾರೆ. ಆ ವಿಷಯಗಳನ್ನು ತಿಳ್ಕೊ. ಅದು ಚಿನ್ನದ, ಯಾಕೆಂದರೆ ಚಿನ್ನ ಏನು ತೋರಿಸ್ತದೆ? ಶ್ರೀಮಂತಿಕೆ. ನಾವು ಏನು ಯೂಸ್ ಮಾಡ್ತೇವೆ? ಆ ಯೇಸು ಸ್ವಾಮಿಯ ಸಮಯದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ತನ್ನ ಶಿಷ್ಯರಿಗೆ ಆತನು ಹಂಚಿಕೊಂಡಿದ್ದ ಆ ಪಾತ್ರೆ, ಆತನು ಆ ಪಾತ್ರೆಯನ್ನು ಎತ್ಕೊಂಡು, ಹೌದಾ? ದ್ರಾಕ್ಷಾರಸವನ್ನು ಸೂಚಿಸುವಂಥ ಆ ಪಾತ್ರೆಯನ್ನು ಎತ್ಕೊಂಡು, ಊಟ ಆದ ಮೇಲೆ ಆತನು ಪಾತ್ರೆಯನ್ನು ಎತ್ಕೊಂಡು, ಇದು ನನ್ನ ರಕ್ತ ನಿಮಗೋಸ್ಕರ ಸುರಿಸಲ್ಪಟ್ಟು. ಅದು ಬಂಗಾರದಲ್ಲ. ನಿಮಗೆ ಕೆಲವೊಂದು ಗುಡಾರದ ವಿಷಯದಲ್ಲಿ ನಿನ್ನೆ ಹೇಳ್ತಾ ಇದ್ದೆ. ಅಲ್ಲಿ ಮೋಶೆ ತಡ್ಕೊಂಡಂಥ ಹೊರಗಡೆ ಎಂಥದ್ದಿತ್ತು? ಗುಡಾರದ ಮೇಲುಗಡೆ ಹೊದಿಕೆ ಎಂಥದ್ದಾಕಿತ್ತು? ಕಡಲು ಹಂದಿಯ ತೊಗಲು. ತೊಗಲು ಭಾರಿ ಅಸಹ್ಯ ತೊಗಲದು, ನೋಡ್ಲಿಕ್ಕೆ ಚೆಂದ ಇರೋದಿಲ್ಲ. ಅದು ಸಭೆಯನ್ನು ಸೂಚಿಸ್ತದೆ, ಕ್ರಿಸ್ತನ ಸಭೆಯನ್ನು ಸೂಚಿಸ್ತದೆ, ಹೌದಾ? ಕ್ರಿಸ್ತನ ಸಭೆ ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ದೇವರು ಆರಿಸ್ಕೊಂಡಿದ್ದೆವ್ರು ಯಾರು? ದೇವರು ಆರಿಸ್ಕೊಂಡಿದ್ದೆ ಯಾರು? ಲೋಕದ ದೃಷ್ಟಿಗೆ ಗಣನೆಗೆ ಬಾರದವರನ್ನು,
ತಿರಸ್ಕಾರ ಹೊಂದಿದವ್ರನ್ನ, ಮನ ಮುರಿದವರು ಸಭೆಗೆ ಬರ್ತಾರೆ. ಕ್ರಿಸ್ತನ ಸಭೆಯಲ್ಲಿ ಎಂಥವ್ರು ಇರ್ತಾರೆ? ಹೌದಾ ಅಲ್ಲ ನೋಡಿ, ಹೌದಾ? ಅದಕ್ಕೆ ಆ ರೀತಿ ತೊಗಲು ಹಾಕಿಸಿದ್ದು. ಆ ಸಭೆಯನ್ನು ಹೊರಗಡೆಯಿಂದ ನೋಡಲಿಕ್ಕೆ, ಒಳಗಡೆ ಮಹಿಮೆ ಉಳ್ಳದ್ದು, ಹೊರಗಡೆ ಮೇಕಪ್ ಇಲ್ಲ. ಅದಕ್ಕೆ ಮೇಕಪ್ ಸಭೆ ಅಲ್ಲ ಅದು. ಇವತ್ತಿಗೆ ನಿಮ್ಮ ಮೇಕಪ್ ಸಭೆ ನಾವು ನೋಡಿದ ತಕ್ಷಣ ಎಲ್ಲಾದರೂ ಒಂದು ತಣ್ಣಗೆ ಒಳ್ಳೆಯ ಬಿಳಿ ಪೇಂಟ್ ಹೊಡೆದ ತಕ್ಷಣ ನಾವು ಏನಪ್ಪ ಇಂಥ ಸಭೆ ನಮ್ದು ಹಿಂಗಿರ್ಬೇಕು ನೋಡೋಂಥ ಆಸೆ ಪಡ್ತೀವಿ. ಹೌದಾ? ಬಿಳಿ ಪೇಂಟ್ ಹೊಡೆದ ತಕ್ಷಣ ಅದು ತುಂಬ ಚೆನ್ನಾಗಿ ಕಾಣ್ತದೆ. ಬಿಳಿ ಬಣ್ಣ ಅಟ್ರ್ಯಾಕ್ಟ್ ಮಾಡ್ತದೆ. ಆದರೆ ದೇವರು ವಸ್ತ್ರ ಕೊಡೋದು ನೀತಿವಂತರ ವಸ್ತ್ರ ಎಲ್ಲಿ? ಪರಲೋಕದಲ್ಲಿ ಕೊಡ್ತಾನೆ. ನಮ್ಮ ಆತ್ಮಗಳನ್ನು ಒದಗಿಸುವಂಥ ನೀತಿ ಎಂಬ ವಸ್ತ್ರವು ಸಿಗೋದು ನಮಗೆ ಪರಲೋಕದಲ್ಲಿ. ಇದನ್ನು ನಾವು ತಿಳ್ಕೋಬೇಕು. ಇಲ್ಲಿ ಈಗ ಮುಂದೆ ಹೋಗುವ, ಅಲ್ಲಿ ಹೋದಂಗೆ ನಮಗೆ ಹಳೆಗಳನ್ನು 2ನೇ ವಚನದಲ್ಲಿ ಅದನ್ನು ತೋರಿಸಿದ್ದ ಅದರ ಅರ್ಥಗಳನ್ನು ದೇವದೂತನೇ ಹೇಳ್ತಾ ಇದ್ದಾನೆ ಯೋಹಾನನಿಗೆ. ಯಾಕೆಂದರೆ ಯೋಹಾನನಿಗೆ ಇದನ್ನು ನೋಡಿದಾಗ ಅರ್ಥ ಆಗಲಿಲ್ಲ. ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, 5ನೇ ವಚನ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀ ಗೂಢಾರ್ಥವುಳ್ಳ ಅಂತಂದರೆ ನಿಜವಾದ ಸ್ತ್ರೀಯರನ್ನು ಹುಡುಕಬಾರ್ದು ನಾವು. ಗೂಢಾರ್ಥ ಅಂತಂದರೆ ಅದು ಆತ್ಮಿಕ ಅರ್ಥ ಇದೆ ಅಂತ. ಆ ಸ್ತ್ರೀ ಅಂದರೆ ಮತ್ತೆ ನಾವು ಹೆಂಗಸರಿಗೆ ಹುಡುಕಬಾರ್ದು. ಗೂಢಾರ್ಥವುಳ್ಳ ಹೆಸರು. ಆ ಸ್ತ್ರೀಯು ದೇವಜನರ ರಕ್ತವನ್ನು, ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ಯಾರು? ಮಹಾಜಾರ ಸ್ತ್ರೀ. ಮಹಾಜಾರ ಸ್ತ್ರೀ ದೇವಜನರ ರಕ್ತವನ್ನು ಕುಡಿದಂಥ ಒಂದು ಸಭೆ. ಅರ್ಥ ಆಯ್ತಾ? ನಾನು ಅವಳನ್ನು ನೋಡಿ ಯೋಹಾನನಿಗೆ ಆಶ್ಚರ್ಯ ಆಯಿತು, ಅತಿ ಆಶ್ಚರ್ಯ ಆಯಿತು. ಬರೀ ಆಶ್ಚರ್ಯ ಆಗಲಿಲ್ಲ ಅವನಿಗೆ, ಅತಿ ಆಶ್ಚರ್ಯಪಟ್ಟೆನು. ಆಗ ಆ ದೇವದೂತನು ನನಗೆ ಹೇಳಿ, ನೀನೇಕೆ ಆಶ್ಚರ್ಯಪಟ್ಟೆ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ನೋಡಿ, ಅವಳ ವಾಹನ ಏನಾಗಿದೆ? ಕೆಂಪು ವರ್ಣದ ಮೃಗ, ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದಾಳೆ. 3ನೇ ವಚನದಲ್ಲಿ ರಕ್ತವರ್ಣದ. ನಾವು ಇಲ್ಲಿ ಹೋಮ್ವರ್ಕ್ ಮಾಡಬೇಕು, ಸ್ವಲ್ಪ ಟೈಮ್ ಆಗ್ತದೆ ಈ ಅಧ್ಯಾಯ ಮುಗಿಸ್ಲಿಕ್ಕೆ. ಆದರೂ ಕೂಡ ನಾವು ಕ್ರಮಬದ್ಧವಾಗಿ ಕಲಿಬೇಕು. ಹೌದಾ? ಇದಕ್ಕೆ ನೀವು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಿರಿ. ಇಂಟರ್ನೆಟ್ಟಲ್ಲಿ ಇದನ್ನು ಇಂಟರ್ನೆಟ್ಟಲ್ಲಿ ಹಾಕಿರಿ, ನಿಮ್ಗೆ ಗೊತ್ತಾಗ್ತದೆ ಎಂಥ ಈ ಚಿನ್ನದ ಬಟ್ಟಲು ಯಾರು ಯೂಸ್ ಮಾಡ್ತಾರೆ ನೋಡಿ, ನಿಮಗೆ ಗೊತ್ತಾಗ್ತದೆ. ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಾವು ಎಂಥ ಮಟ್ಟಿಗೆ ಯಾವ ಕರ್ತನ ಅಂತ್ಯ ಸಮಯ ಇದು, ಯೇಸುಸ್ವಾಮಿ ಬರುವಿಕೆ ಸಮಯದಲ್ಲಿ ನಮಗೆಲ್ಲ ದೇವರು ಟೆಕ್ನಾಲಜಿ ಕೊಟ್ಟಿದ್ದಾನೆ. ಮನೆಯಲ್ಲಿ ಕೂತ್ಕೊಂಡು ಎಷ್ಟೋ ವಿಷಯಗಳನ್ನು ತಿಳ್ಕೊಬೋದು. ಗೋಲ್ಡನ್ ಗಾಬ್ಲೆಟ್ ಅಂತ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ, ಇಮೇಜ್ ಹೊಡೆದ್ಬಿಟ್ರೆ ಎಲ್ಲ ನಿಮಗೆ ಈ ಸ್ತ್ರೀ ಹಿಡ್ಕೊಂಡ, ಆ ಜಾರಸ್ತ್ರೀ, ಮಹಾಜಾರಸ್ತ್ರೀ ತನ್ನ ಕೈಯಲ್ಲಿ ಹಿಡ್ಕೊಂಡಂಥ ಅದು ಚಿನ್ನದ ಬಟ್ಟಲುಗಳು ಏನಂತ ನಿಮಗೆ ಗೊತ್ತಾಗ್ತದೆ. ಅದನ್ನು ಯಾರು ಉಪಯೋಗ ಮಾಡೋದಿಲ್ಲ, ಅದು ಮಾತ್ರ ಯೂಸ್ ಮಾಡೋದು ಸ್ಪೆಷಲ್. ಅದೊಂದು ಕಲೀಲಿಲ್ಲ. ಓಕೆ, ಗೂಢಾರ್ಥವುಳ್ಳ ವಚನ. ಹೌದಾ? ಈಗ ನಾವು ತಿಳ್ಕೊಬೋದು, ಜಾರತು ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತಳಾಗಿದ್ದಳು. ಅವಳ ವಾಹನ ಯಾವುದು? ರಕ್ತವರ್ಣದ ಮೃಗ. ಬರ್ಕೊಳ್ತೀರಾ? ರಕ್ತವರ್ಣದ ಮೃಗ. ಆ ಮೃಗದ ವಿಷಯದಲ್ಲಿ ಆತನು ದೇವದೂತ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಯೋಹಾನನಿಗೆ 7ನೇ ವಚನದಲ್ಲಿ. ಅವನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟು? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ. ಅದಕ್ಕೂ ಕೂಡ ಗೂಢಾರ್ಥ ಉಂಟು. ಓಕೆ, ನೀನು ಕಂಡ ಆ ಮೃಗವು, ಆ ಮೃಗದ ಮೇಲೆ ಆ ಸ್ತ್ರೀ ಕೂತ್ಕೊಂಡಿದ್ದಾಳೆ. ನೆನಪಿರಲಿ, ಮೃಗದ ಮೇಲೆ ಸ್ತ್ರೀ, ಅವಳ ವಾಹನ. ಅದು ವಾಹನ ಅಂತೂ ಶಬ್ದ ಇದೆಯಾ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಿನಗೆ ವಿವರಿಸುತ್ತೇನೆ. ಓಕೆ, ನೀನು ಕಂಡ ಆ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ
ಏರಿ ಬಂದು ನಾಶಕ್ಕೆ ಹೋಗುವುದು. ಅಧೋಲೋಕದಿಂದ ಏರಿ ಬರುವಂಥ ಮೃಗ ಯಾವುದು? ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, 1000 ವರ್ಷ ಆದಮೇಲೆ ಸೈತಾನನಿಗೆ ಅಧೋಲೋಕದಿಂದ ಬಿಡುಗಡೆ ಆಗ್ತದೆ. ಆತನು ಅಧೋಲೋಕ ಅಂತಂದರೆ, ಅಧೋಲೋಕ ಅಂದರೆ ಏನು? ಅಗಾಧ ಕುಂಪನ. ಅದಕ್ಕೆ ತಳನೇ ಇಲ್ಲ. ಆ ಕುಂಪನಕ್ಕೆ ತಳ ಇಲ್ಲದಂಥ ಬಾಟಮ್ಲೆಸ್ ಪಿಟ್, ಇಂಗ್ಲೀಷಲ್ಲಿ ಬಾಟಮ್ಲೆಸ್ ಪಿಟ್. ಅದಕ್ಕೆ ಬಾಟಮ್ ಇಲ್ಲ, ಅದು ಆಳವಾಗಿ ಹೋಗುವಂಥದ್ದು. ಅದಕ್ಕೆ ಮುಚ್ಚಳ ಹಾಕಿ ದೇವದೂತ ಸರಪಳಿಯಿಂದ 1000 ವರ್ಷ ಸೈತಾನ ಮತ್ತು ಆತನ ದೂತರನ್ನು ಅಲ್ಲಿ ಬಂಧನದಲ್ಲಿಟ್ಟಿದ್ದಾನೆ. ಒಂದು 1000 ವರ್ಷ ಆದಮೇಲೆ 7ನೇ ವಚನದಲ್ಲಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೆ, ಅಧೋಲೋಕದಿಂದ ಏರಿ ಬರುವಂಥ ಆ ಮೃಗ ಯಾರು? ಸೈತಾನ. ಸೊ ಈಗ ನೀನು ಕಂಡ ಆ ಮೃಗ ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗೋದು. ಲಾಸ್ಟಿಗೆ ಅದು ನಾಶ ಆಗ್ತದಲ್ಲ, ಸೈತಾನ ಕೊಡೆವೈರಿ ನಾಶ ಆಗ್ತಾನೆ. ಗೊತ್ತಾಯ್ತಾ? ಆ ಮೃಗ ಯಾರಂತ ಗೊತ್ತಾಯ್ತಾ? ಈ ಮೃಗದ ಮೇಲೆ ಕೂತಂಥ ಆ ಸ್ತ್ರೀ ಯಾರು? ಆ ಹೆಂಗಸು. ಹೌದಾ? ಅವಳು ಹಿಂದೆ ಜನರಿದ್ದಾರೆ. ಭೂಲೋಕದ ಜನರನ್ನು ತನ್ನ ಜಾರವತ್ತದಿಂದ, ಭೂರಾಜರ ಜೊತೆಗೆ ಜಾರವತ್ತು ಮಾಡಿದ್ರಿಂದ, ನೋಡಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದರಲ್ಲಿ ನಾವು ಗಲಿಬಿಲಿ ಮಾಡಬಾರ್ದು, ನಿಧಾನ ಹೋಗಬೇಕು. ಒಂದೊಂದೇ ವಚನಗಳನ್ನು ನೋಡ್ಕೊಳ್ಳುವ. ಮುಂದೆ ಏನು ಹೇಳ್ತಾ ಇದ್ದಾನೆ ನೋಡಿ. ಅಧೋಲೋಕ ಬಂದು ನಾಶಕ್ಕೆ ಹೋಗೋದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡುವರು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ದೇವರು ಜ್ಞಾನ ಯಾರಿಗಂದಿದ್ದಾನೆ? ದೇವ್ರ ವಾಕ್ಯವನ್ನು ಹೊಂದಿದವರಿಗೆ ಅಲ್ಲ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಆ ಸ್ತ್ರೀ ಎಲ್ಲಿ ಕೂತಿದ್ದಾಳೆ? ಬೆಟ್ಟಗಳು. ಇದಲ್ಲದೆ ಅವು 7 ಮಂದಿ ಅರಸರನ್ನು ಕೂಡ ಸೂಚಿಸ್ತದೆ. ಅವಳು ಕೂತಿದ್ದು ಅದು ಬೆಟ್ಟನೂ ಹೌದು, 7 ಸಾಮ್ರಾಜ್ಯಗಳನ್ನು ಆಳಿದಂಥ ಅರಸರು ಎಂದು. ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸುತ್ತವೆ. ಅದರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವೇ ತಾನೇ 8ನೇ ಅರಸು. ಆ ಮೃಗ ಯಾರು? ಸೈತಾನನ್ನು ಸೂಚಿಸ್ತದೆ. ಸೈತಾನ ಆತನು ಕೂಡ ಒಬ್ಬ ಅರಸ. ಯಾಕಂದರೆ ಈ ಭೂಲೋಕದ ಅಧಿಪತಿ ಯಾರು? ಸೈತಾನ. ಆತನು 8ನೇ ಅರಸ. ಹೌದಾ? ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು. ಅವನು ಆ 7 ಮಂದಿ ಅರಸರುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ಆಮೇಲೆ 2 ಬಾರಿ ಸೈತಾನ ನಾಶ ಆಗುವಂಥ ವಿಷಯಗಳನ್ನು ಇಲ್ಲಿ ವಿಳಿಸ್ತಾ ಇದ್ದಾನೆ. ಈಗ ನಾವು ಈ ಚಿತ್ರೀಕರಿಸಿದ್ದೇವೆ. ಈಗಾಗಲೇ ಒಂದು ಮೃಗದ ಮೇಲೆ ಒಬ್ಬ ಸ್ತ್ರೀ ಕೂತಿದ್ದಾಳೆ, ಕೈಯಲ್ಲಿ ಚಿನ್ನದ ಬಟ್ಟಲು ಹಿಡ್ಕೊಂಡಿದ್ದಾಳೆ. ಅವಳು ದೇವಜನರ ಯೇಸುವಿಗೋಸ್ಕರ ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿದ್ದಾಳೆ. ಅಂದರೆ ಅಷ್ಟು ಜನರ ಕೊಗ್ಗಲುಗಳನ್ನು ಮಾಡಿದ್ದಾಳೆ, ರಕ್ತ ಕುಡಿದಿದ್ದಾಳೆ. ಹೌದಾ? ಆ ಸ್ತ್ರೀ ಯಾರು? ಮೃಗ ಯಾರಂತ ಹೆಚ್ಚು ಕಡಿಮೆ ನಮಗೆ ಗೊತ್ತಾಯಿತು. ಅಧೋಲೋಕದಿಂದ ಏರಿ ಬಂದ ಮೃಗ. ಅಷ್ಟೇ ಅಲ್ಲ, ಅಲ್ಲಿ ಅದಕ್ಕೆ ಏನು ಕೊಟ್ಟಿದ್ದಾನೆ, ಮೃಗವನ್ನು ಹೇಗೆ ವಿವರಿಸಿದ್ದಾನೆ 8ನೇ ವಚನದಲ್ಲಿ. ನೀನು ಕಂಡ ಆ ಮೃಗ ಮೊದಲಿತ್ತ, ಈಗಿಲ್ಲ. ಅದಕ್ಕೆ ಎಷ್ಟೇ ಇದೆ ನೋಡಿ. ನೀನೇಕೆ ಆಶ್ಚರ್ಯಪಟ್ಟು 7ನೇ ವಚನದಲ್ಲಿ. ಆಗ ಆ ದೇವದೂತನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟು? ಅವನು ಆಶ್ಚರ್ಯಪಟ್ಟಿದ್ದು ಯಾಕೆಂದರೆ ಅವರು ದೇವಜನರ ಮತ್ತು ಯೇಸುವಿಗೋಸ್ಕರ ಹತರಾದವರ ರಕ್ತವನ್ನು ಕುಡಿದಿದ್ದನ್ನು ನೋಡಿಕೊಂಡು ಯೋಹಾನನಿಗೆ ಆಶ್ಚರ್ಯ ಆಯಿತು. ಯೋಹಾನನಿಗೆ ಸ್ವಲ್ಪ ಗೊತ್ತಾಯ್ತು. ಈಗ ಅದನ್ನು ನೋಡಿ ಅವನು ಆಶ್ಚರ್ಯಪಟ್ಟ. ಯಾಕಂದರೆ ದೇವಜನರ ರಕ್ತವನ್ನು ಕುಡಿಯುವಂಥದ್ದು ಯಾರು? ಆ ಸ್ತ್ರೀ ಅಂತ ಹೇಳ್ತಾನೆ. ಯಾರು ಕುಡಿದಿದ್ದು? ಸೈತಾನ ಕುಡಿಲಿಲ್ಲ, ಸ್ತ್ರೀ ಕುಡಿದಿದ್ದಾಳೆ. ಹೌದಾ? ನೋಡಿ, ನಾವು ಮತ್ತೊಮ್ಮೆ 6ನೇ ವಚನ ನೋಡು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. ಆಗ ಆ ದೇವದೂತನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟು? ಆ ಸ್ತ್ರೀಯಿಂದಲೂ
ಅವಳ ವಾಹನವಾಗಿದ್ದು 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸ್ತೇನೆ. ಯೋಹಾನಿಗೆ ಗೊತ್ತಾಗಿಲ್ಲ ಆ ಮೃಗ ಎಂಥದ್ದಿದೆ, ಮೃಗಕ್ಕೆ ಏನಿದೆ ಹೇಳಿ. 10 ಕೊಂಬು 7 ತಲೆಗಳು ಉಳ್ಳ ಆ ಮೃಗ. ಆ ಮೃಗದ ವಿಷಯದಲ್ಲಿ ನಾವು ನೋಡುವ ಅದರದ್ದು ಗೂಢಾರ್ಥ ಈಗ ಹೇಳ್ತಾ ಇದ್ದಾನೆ ಅವನು. ಆ ಮೃಗ ಏನು, ಅವಳು ಕೂತಂತ ಆ ಸ್ತ್ರೀ ವಾಹನ ಮಾಡಿಕೊಂಡು ಕೂತಂಥ ಮೃಗ ಸೈತಾನ ಅಂತ ಸೂಚಿಸ್ತಾ ಇದ್ದಾನೆ. ಅದು ಲೋಕದಿಂದ ಏರಿ ಬಂದಿತ್ತು, ಸೈತಾನ ಅಲ್ವಾ. ಅದನ್ನೇ ವಿವರಿಸ್ತಾ ಇದ್ದಾನೆ ಅವನು. 9ನೇ ವಚನದಲ್ಲಿ ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗೋದು. ಅಂದರೆ ಬುದ್ಧಿವಂತ ಯಾರು, ನಾವು ವಚನ ಓದಿದರೆ. ಯಾಕೆ ಈಗ ನಾವು ದಾನಿಯೇಲನ ಗ್ರಂಥದಲ್ಲಿ ಓದಿದ್ದೇವೆ, ಅಲ್ಲಿ ಚಿಕ್ಕ ಕೊಂಬಿನ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. 4ನೇ ಸಾಮ್ರಾಜ್ಯದ ಪತನದ ನಂತರ 11ನೇ ಕೊಂಬು 10 ಅರಸರು ಹೇಳ್ತಾರೆ, ಇನ್ನೊಬ್ಬನು ಹೇಳ್ತಾನೆ. ಆತನು ಮೊದಲಿದ್ದ 3 ಅರಸರನ್ನು ಅದಮಿ ತಾನು ಬಲವಾಗಿ ಅಸ್ತಿತ್ವಕ್ಕೆ ಬರ್ತಾನೆ. ಆತನು ಕೊನೆವರೆಗೆ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ದೇವರ ಆಜ್ಞಾ ವಿಧಿಗಳನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮತ್ತು ಕಟ್ಟಳೆಗಳನ್ನು, ದೇವರ ವಿಧಿ ಅಂದರೆ ದೇವರ ವಚನವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಬರಿತಾ ಇದ್ದಾನೆ. ಹೌದಾ. ದಾನಿಯೇಲನ ಗ್ರಂಥದಲ್ಲಿ ದೇವರು ನೋಡಿ, ಇನ್ನೂ ಸಭೆ ಶುರುವಾಗಿ, ಇನ್ನೂ ಯೇಸು ಸ್ವಾಮಿ ಬರಲೇ ಇಲ್ಲ ಭೂಲೋಕಕ್ಕೆ. ಆದಿಯಿಂದಲೇ ದೇವರು ಕ್ರಿಸ್ತ ವಿರೋಧಿ ಬಗ್ಗೆ ಪ್ರಕಟಣೆ ಇದರಲ್ಲಿ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅವನು ಮಾಡುವಂಥ ಕಾರ್ಯಗಳೇನು. ಹೌದಾ. ಅದನ್ನು ಯಾರು ಮಾಡಿದ್ದಾರೆ ಅಂತ ನಾವು ನೋಡಬೇಕು. ಯಾವೆಲ್ಲ ವಚನಗಳನ್ನು ಕೂಡಿ ಸೇರಿಸಿದಾಗ ಆ ವ್ಯಕ್ತಿ ಯಾರಂತ ನಮ್ಗೆ ಗೊತ್ತಾಗ್ತದೆ. ಬರುವಂಥ ದೇವರು ಇತಿಹಾಸ ಕೊಟ್ಟಿದ್ದಾನೆ, ಭೂಗೋಳ ಕೊಟ್ಟಿದ್ದಾನೆ ಅಡ್ವಾನ್ಸ್ ಆಗಿ. ಅದನ್ನು ನಾವೆಲ್ಲ ಕ್ರಮಬದ್ಧವಾಗಿ ಇಟ್ಕೊಂಡು ನೋಡಿದಾಗ ನಮಗೊಂದು ಚಿತ್ರ ಮುಂದೆ ಬರ್ತದೆ. ಹೌದಾ. ಇದೆಲ್ಲ ಮಾಡಿರಬೇಕು. ಆ ಹೆಂಗಸು, ಆ ಯಜಬೇಲಳ ಸ್ತ್ರೀ ದೇವಜನರನ್ನು ಕುಡಿದು ರಕ್ತ ಕುಡಿದಿರಬೇಕು. ಕಂಡೀಷನ್ ಏನು ಅದು ಅಂದ್ರೆ ಮಾತ್ರ ಅದು ಸರಿ. ಪ್ರತಿಯೊಂದು ವಚನ ಟ್ಯಾಲಿ ಆಗಬೇಕು. ಹೌದಾ. ಸೊ ಇಲ್ಲಿ ವಚನ ಏನು ಹೇಳ್ತದೆ, ಭೂಲೋಕದಲ್ಲಿರುವಂಥ ಎಲ್ಲ ಜಾರ ಸ್ತ್ರೀಯರಿಗೆ ಅವಳು ತಾಯಿ. ಹೌದಾ. ಭೂಲೋಕದಲ್ಲೆಲ್ಲ ಲಕ್ಷಾಂತರ ಸಭೆಗಳಿದ್ದಾವೆ, ಲಕ್ಷಾಂತರ ಭೂಲೋಕದಲ್ಲಿರುವ ಎಲ್ಲ ಜಾರ ಸ್ತ್ರೀಯರಿಗೆ ಅವಳು ತಾಯಿ. ಅವಳು ಯೂನಿಫಾರ್ಮು 2 ಬಣ್ಣ ತೋರಿಸಿದ್ದಾನೆ ದೇವರು. ಅದು ಇರಲೇಬೇಕು ಕಂಪಲ್ಸರಿ. ಜಾಂಬಳಿ ಬಣ್ಣದ್ದು, ಪರ್ಪಲ್ ಆ್ಯಂಡ್ ಸ್ಕಾರ್ಲೆಟ್, ರಕ್ತಮಯ. ಹೌದಾ. ಕೈಯಲ್ಲಿ ಚಿನ್ನದ ಬಟ್ಟಲು. ಹೌದಾ. ಹಿಡಿದಿರಬೇಕು. ಆ ಚಿನ್ನದ ಬಟ್ಟಲಲ್ಲಿ ಏನಿದೆ ಅಂತ ಹೇಳ್ತಾನೆ, ಭೂರಾಜರ ಜೊತೆಗೆ ಅವಳು ವ್ಯಭಿಚಾರ ಮಾಡಿದ್ದಾಳೆ. ಆತ್ಮಿಕ ವ್ಯಭಿಚಾರ ಭೂರಾಜರದಿಂದ. ಇದೇನಂತಂದರೆ ಈ ಇತಿಹಾಸದಿಂದ ನಾವು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಯಾಕೆಂದರೆ ಆ ಸಭೆಯಲ್ಲಿ ಬದ್ನತ್ತ ಎಲ್ಲ ಸಂಪ್ರದಾಯಗಳು ಯಾರಿಂದ ಬಂದಿದೆ, ಆ ರಾಜರ ಜೊತೆಗೆ. ಆ ರಾಜರ ಜೊತೆಗೆ ಅವಳು ಸಂಬಂಧ ಇಟ್ಕೊಂಡಿದ್ರೆ ಅಲ್ಲಿರುವಂಥ ದೇವತೆಗಳು ಆ ಸಭೆಯಲ್ಲಿ ಬಂದುಬಿಟ್ಟು, ಅಲ್ಲಿರುವಂಥ ದೇವತೆಗಳು, ದೇವರು, ಅನ್ಯಜನರ ದೇವರುಗಳು ಆ ಹೊಸ ರೂಪದಲ್ಲಿ ಬಂದುಬಿಟ್ಟಿದ್ದಾವೆ. ಟ್ಯಾಗ್ ಅಷ್ಟೇ ಚೇಂಜ್ ಆಗಿದೆ. ಇದನ್ನು ನಾನು ಎಷ್ಟೋ ವರ್ಷ ಸ್ಟಡಿ ಮಾಡಿದ್ದೇನೆ. ಇದೆಲ್ಲಿಂದ ಬಂತು? ಮರಿಯಳ ಆರಾಧನೆ ಸುಮ್ಮನೆ ಬರಲಿಲ್ಲ ಆ ಸಭೆಯಲ್ಲಿ. ಮರಿಯಳ ಆರಾಧನೆ ಸುಮ್ಮನೆ ಬರಲಿಲ್ಲ. ಯಾಕೆಂದರೆ ರೋಮನ್ ಅರಸನು ಪೂಜೆ ಮಾಡುವಂಥ ಅವರ ದೇವತೆಗಳನ್ನು ಈ ಸಭೆಗೆ ತಂದುಬಿಟ್ರು. ನೀನು ಆ ದೇವತೆ ಅಂತ ಪೂಜೆ ಮಾಡು. ಕಾನ್ಸ್ಟಂಟೈನ್ ದ ಗ್ರೇಟ್ ಅಂತ ಹೇಳ್ಬಿಟ್ಟು ರೋಮನ್ ಎಂಪರರ್, ರೋಮನ್ ಸಾಮ್ರಾಜ್ಯವನ್ನು ನಡೆಸುತ್ತಿರುವಂಥ ಒಬ್ಬ ಚಕ್ರವರ್ತಿ 4ನೇ ಶತಮಾನದಲ್ಲಿ, 3ನೇ ಶತಮಾನ ಮುಗಿದು 4ನೇ ಶತಮಾನ ಶುರು ಆದಾಗ ಆತನು ಅಲ್ಲಿ ಸೇರಿಕೊಂಡ. 320 ಇದಕ್ಕೆಲ್ಲ ಇತಿಹಾಸ ಇದೆ. ಆತನು ಯೇಸು ಸ್ವಾಮಿಯನ್ನು ನಂಬಿದ, ದೀಕ್ಷಾಸ್ನಾನ ಮಾಡಿಕೊಳ್ಳಿಲ್ಲ. ಅರಸ ಕನ್ಸೆಷನ್ ಅಲ್ಲಿಂದ ಶುರು ಆಯಿತು. ಅರಸನಿಗೆ ಹೆಂಗೆ ಮುಳುಗಿಸ್ತೀರಿ? ಈಗ ಚಕ್ರವರ್ತಿ ಅವನು, ಒಬ್ಬ ವ್ಯಕ್ತಿ ಅವನಿಗೆ ಮುಳುಗಿಸೋದಂದರೆ ಅವನ ಮರ್ಯಾದೆ ಹೋದಂಗೆ.
ಅವನು ಎಷ್ಟೋ ರಾಜ್ಯಗಳನ್ನು ಆಳ್ತಾ ಇದ್ದಾನೆ. ಆತನ ಅಧೀನದಲ್ಲಿ ಎಷ್ಟೋ ಸಾಮ್ರಾಜ್ಯಗಳಿದ್ದಾವೆ. ಆತನು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿದ್ದಂಥ ಅವನಿಗೆ ಹೆಂಗೆ ಬೇಕು ಕಲಬೆರಕೆ ಮಾಡಿ ಸಭೆಯಲ್ಲಿ ಎಲ್ಲ ವಿಗ್ರಹಾರಾಧನೆ ಶುರು ಆಯಿತು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ತಿದ್ಕೊಳ್ಳಿಕ್ಕೆ ಅವಳಿಗೆ ನಾನು ಸಮಯವನ್ನು ಕೊಟ್ಟೆ, ಆದರೆ ಅವಳಿಗೆ ಮನಸ್ಸಿರಲಿಲ್ಲ. ಆ ಯೆಜೆಬೆಲ್ ಎಂಬ ಜಾರ ಸ್ತ್ರೀಗೆ ನಾನು ಶಿಕ್ಷೆ ಮಾಡಲಿಕ್ಕಿದ್ದೇನೆ. ಯಾವಾಗ ನಾನು ಶಿಕ್ಷೆ ಮಾಡ್ತೇನೆ ಅವ್ರ ಮಕ್ಕಳನ್ನು ಕೊಲ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಇದೆಲ್ಲ ವಿಷಯಗಳು ನಾವು ತಿಳ್ಕೊಬೇಕು. ಇಲ್ಲಿಂದ ಬಟ್ಟೆಗಳ ಎಲ್ಲಿಗೆ ಬಂದ್ವಿ ನಾವು ಈಗ? 9ನೇ ವಚನ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗೋದು, ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು ಯಾರಿಗೆ 7 ತಲೆ ಇದೆ? ಮೃಗಕ್ಕೆ 7 ತಲೆ ಇದೆ. ಹೌದಾ? ಈ ಮೃಗ ಎಲ್ಲಿದೆ ನೋಡಿ, 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೂರನೇ ವಚನದಲ್ಲಿ, 12ನೇ ಅಧ್ಯಾಯ 3ನೇ ವಚನದಲ್ಲಿ, ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾ ಘಟಸರ್ಪವಿತ್ತು. ಘಟಸರ್ಪ ಅಂದರೆ ನಮಗೆಲ್ಲರಿಗೂ ಗೊತ್ತು, ಸೈತಾನ. ಅದರ ಬಣ್ಣ ಏನು? ಆ ಸ್ತ್ರೀ ಕೂತ್ಕೊಂಡಂಥ ಮೃಗದ ಬಣ್ಣ ಏನು? ಕೆಂಪು. ಹೌದಾ? ಇಲ್ಲಿ ಕೆಂಪಾದ ಮೃಗ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ 7 ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಯ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರದ ಒಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಸೈತಾನ ದೇವದೂತರನ್ನು 1/3 ದೇವದೂತರನ್ನು ತನ್ನ ಕಡೆ ಎಳ್ಕೊಂಡ. ಬಾಲ ಏನು ಸೂಚಿಸ್ತದೆ? ಆತನನ್ನು ಹಿಂಬಾಲಿಸುವಂಥವ್ರು, ಸೈತಾನನ್ನು ಹಿಂಬಾಲಿಸುವಂಥ ದೇವದೂತರು ಇದೆಲ್ಲ. ಹೌದು, ಹಿಂದೆ ದೇವದೂತರಾಗಿದ್ದರು, ಈಗ ನಾವು ಅದಕ್ಕೆ ಏನಂತೇವೆ? ದುಷ್ಟಶಕ್ತಿಗಳು. ಸೈತಾನನ ದೂತರು ಇದ್ದಾರಲ್ಲ, ಯೇಸ್ವಾಮಿ ಹೇಳಿದ್ದಾನೆ ಈ ವಿಷಯದಲ್ಲಿ. ಅಲ್ಲಿ ಪರಿಸರ ಏನು ಹೇಳ್ತಾ ಇದ್ದಾರೆ? ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದಾನೆ ಅಂತ ಯೇಸು ಸ್ವಾಮಿ ಮೇಲೆ ಬಂದಂಥ ಧೂಳೆ. ಸೈತಾನನ ದೂತರು ಯಾರು? ದೆವ್ವಗಳು. ಸೈತಾನನ ದೂತರಿದ್ದಾರೆ, ಅವು ದೆವ್ವಗಳು. ಹೌದಾ? ಈ ವಚನ ಪ್ರಕಾರ ಇದೆವಾ? ವಚನದಲ್ಲಿ ನೋಡಿ, ಅದೆಲ್ಲ ಕ್ರಮಬದ್ಧವಾಗಿ ಹೋದರೆ ನಮಗೆ ಒಂದು ಕರೆಕ್ಟ್ ಚಿತ್ರ ಸಿಗ್ತದೆ, ಇಲ್ಲಾಂದರೆ ಕನ್ಫ್ಯೂಷನು. ಓಕೆ, ಈಗ ಅದಕ್ಕೆ 7 ತಲೆಗಳು 10 ಕೊಂಬುಗಳು. ಘಟಸರ್ಪಕ್ಕೆ ಅದು, ಹೌದಾ? ಘಟಸರ್ಪಕ್ಕೆ ಅದಕ್ಕೆ 7 ತಲೆಗಳು 10 ಕೊಂಬುಗಳಿದ್ದವು. ಅದರ ತಲೆಯ ಮೇಲೆ 7 ಮುಕುಟಗಳಿದ್ದವು. 7 ತಲೆ 10 ಕೊಂಬು. ಓಕೆ, ಸೈತಾನಿಂದಲ್ಲ ಇದು. ಸೈತಾನಿಗೆ ಇದನ್ನು ಕರೆಕ್ಟಾಗಿ 7 ತಲೆಗಳು 10 ಕೊಂಬುಗಳು. ಹೌದಾ? ಕೊಂಬು ಏನು ಸೂಚಿಸ್ತದೆ? ನಾವು ದಾನಿಯೇಲನ ಗ್ರಂಥದಲ್ಲಿ ಟಗರು ಮತ್ತು ಹೋತದ್ದು 8ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಕೊಂಬು ಅಧಿಕಾರವನ್ನು ಸೂಚಿಸ್ತದೆ. ಇಲ್ಲೇನಿದೆ? ಅದಕ್ಕೆ 7 ತಲೆಗಳು 10 ಕೊಂಬುಗಳಿದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಕೊಂಬು ಹತ್ತಿದೆ, 7 ತಲೆ ಇದೆ. 7 ತಲೆ ಮೇಲೆ ಕಿರೀಟವನ್ನು ಸೂಚಿಸ್ತದೆ, ಅಧಿಕಾರವನ್ನು ಹೊಂದಿದಂಥ. ಆ 7 ಸಾಮ್ರಾಜ್ಯಗಳ ಮೇಲೆ ಅಧಿಕಾರ ಹೊಂದಿದಂಥ ಸೈತಾನನ ಪ್ರೇರಣೆಯಿಂದ, ಸೈತಾನನ ರೂಪ ಇದು. ಓಕೆ, ಆತ್ಮಿಕ ರೂಪ ಇದು, ನಿಜವಾದದ್ದಲ್ಲ. ಓಕೆ, 4ನೇ ವಚನ. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರದೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಕಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಈಗ ಘಟಸರ್ಪನ ವಿಷಯದಲ್ಲಿ ಪರಲೋಕದಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಅಧ್ಯಾಯದಲ್ಲಿ ಯುದ್ಧ ಆಯಿತು, ಈಗ ಭೂಲೋಕಕ್ಕೆ ತಳ್ಳಪಟ್ಟಿದ್ದಾನೆ. ಹೌದಾ? ಅಲ್ಲಿ ನೋಡುವ ವಚನದಲ್ಲಿ ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಖಾಯೇಲನು ಅವನ ದೂತರು. ನೋಡಿ, ಇಲ್ಲಿ ಮಿಖಾಯೇಲನಿಗೂ ದೇವದೂತರಿದ್ದಾರೆ, ಸೈತಾನನಿಗೂ ದೂತರಿದ್ದಾರೆ. ಹೌದಾ? ಆತನ ದೂತರು. ಮಿಖಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನ ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು.
ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದ್ದೇನೆ, ಅದು ಈಗ ಜಯವೂ ಶಕ್ತಿಯೂ ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು, ಅಂದರೆ ಈ ಕ್ರಿಸ್ತನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರ ಪ್ರಾಣದ ಮೇಲೆ, ಅವರು ವಿಶ್ವಾಸಿಗಳು ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಸೈತಾನನ. ಹೌದಾ? ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಆಮೇಲೆ ಈಗ ಇದು ಘಟಸರ್ಪದ ಆತ್ಮಿಕ ಒಂದು ವಿಶ್ಲೇಷಣೆ. ಓಕೆ, ನಿಜವಾದ ರೂಪ ಅಲ್ಲದು. ಅಲ್ಲಿ ನಮಗೆ ವಾಕ್ಯದ ಮೂಲಕ ನಮ್ಗೆ ತಿಳಿಸುವಂತೆ ಆ ಸ್ತ್ರೀ ಮೇಲೆ, ಸ್ತ್ರೀ ಎಲ್ಲಿ ಕೂತಿದ್ದಾಳೆ? ಈಗ ಬನ್ನಿ ವಾಪಸ್ ಅಲ್ಲಿಗೆ. ಆ ಕೂತ್ಕೊಂಡದ್ದು ವಾಹನ, ಇದು 9ನೇ ವಚನದಲ್ಲಿ ಹೇಳ್ತಾನೆ, ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗೋದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಅವಳು ತಲೆ ಮೇಲೆ ಕೂತ್ಕೊಳ್ಳಿಲ್ಲ, ಆ ವಾಹನವಾಗಿರುವ ಘಟಸರ್ಪನ ಮೇಲೆ ಅವಳು ಕೂತ್ಕೊಂಡಿದ್ದಾಳೆ. ಆ ಘಟಸರ್ಪನ ಮೇಲೆ 7 ತಲೆಗಳಿದ್ದಾವೆ. ಹೌದಾ? ಆ 7 ಮುಕುಟಗಳುದ್ದ ಆ ತಲೆಗಳ ಬಗ್ಗೆ ಅಲ್ಲಿ ಬರಿತಾ ಇದ್ದಾನೆ. ಈ ಸ್ತ್ರೀ ಅದಕ್ಕೆ ಸಂಬಂಧಪಟ್ಟವಳು. ಇದಲ್ಲದೆ ಅವುಗಳ 7 ಮಂದಿ ಅರಸರನ್ನು ಸೂಚಿಸ್ತದೆ. ಅದು 7 ಬೆಟ್ಟಗಳು ಸೂಚಿಸ್ತವೆ, 7 ತಲೆಗಳು 7 ಬೆಟ್ಟಗಳನ್ನು ಸೂಚಿಸ್ತವೆ. ಅದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸ್ತವೆ. ಅಂದರೆ ಈಗ ಇಸ್ರಾಯೇಲ್ ಜನರ ಇತಿಹಾಸ ನಾವು ನೋಡಬೇಕಾದ್ರೆ, ಇಸ್ರಾಯೇಲ್ ಜನರ ಇತಿಹಾಸ ಹಳೆ ಒಡಂಬಡಿಕೆ ನಾವು ಓದಬೇಕಾದ್ರೆ, ಅವರು 7 ಬೆಟ್ಟಗಳ ವಿಶ್ವಾಸಿಗಳು. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಹಳೆ ಸಭೆ. ಹೌದಾ? ದೇವರ ಮಂದೆ ಅನ್ನೋದು ಯಾವುದು? ಇಸ್ರಾಯೇಲ್ ಎಂಬ ಮಂದೆ. ಹೌದಾ? ಇಸ್ರಾಯೇಲ್ ಎಂಬ ಮಂದೆಯನ್ನು ದೇವರು ಐಗುಪ್ತ ದೇಶದಿಂದ ಹೊರಗಡೆ ತರಬೇಕಾದ್ರೆ 7 ಸಾಮ್ರಾಜ್ಯಗಳು ಎದುರಿಸಬೇಕಾಯಿತು. ಹಳೆ ಒಡಂಬಡಿಕೆಯಲ್ಲಿ 7 ಸಾಮ್ರಾಜ್ಯಗಳನ್ನು ಹಳೆ ಒಡಂಬಡಿಕೆ ಜನ, ಹೌದಾ? ಇಸ್ರಾಯೇಲ್ ಎಂಬ ಮಂದೆ. ಮೊದಲನೇದು ಐಗುಪ್ತ ದೇಶ, ಹೌದಾ? ಈಜಿಪ್ಟ್. ಎರಡನೇದು ಯಾರು ಹೇಳ್ತೀರಿ? 7 ಬೆಟ್ಟಗಳು. ಮೊದಲನೇದು, ಎರಡನೇದು, ಮೂರನೇದು. ಇದನ್ನು ನಾನು ಅಳಕಿಸ್ಕೊತೇನೆ. 3, 4, 5, 6, 7 ಒಂದೊಂದು ಹೇಳ್ತೀರಾ? ದಾನಿಯೇಲನ ದರ್ಶನದಲ್ಲಿ ಅದಕ್ಕಿಂತ ಮುಂಚೆ ಒಂದು ದಾನಿಯೇಲನ ಸಮಯದಲ್ಲಿ ಬಂದಂಥ ಆಳ್ವಿಕೆ ಯಾವುದು? 4 ಸಾಮ್ರಾಜ್ಯಗಳು ಅಂತ ಹೇಳ್ತಾನೆ. ಟೋಟಲ್ 7 ಇದೆ. ದಾನಿಯೇಲಕ್ಕಿಂತ ಮುಂಚೆ 7 ಸಾಮ್ರಾಜ್ಯಗಳಲ್ಲ. ಮೊದಲನೇದು ಯಾವುದು? ಈಜಿಪ್ಟ್. ಅಲ್ಲಿಂದ ಬಂಧನದಿಂದ ದೇವ ಜನರನ್ನು ಆಳಿದಂಥ ದೇಶ ಅಲ್ವಾ? ಎರಡನೇ ದೇಶ ಯಾವುದು? ಅಶ್ಶೂರ್ಯರು. ಇದು ವಚನದಲ್ಲಿದೆ. ಯಾಕಂದರೆ ನಾವು ವಚನ ಇಲ್ಲ ಅಂದರೆ ಸ್ವೀಕಾರ ಮಾಡಬಾರ್ದು. ದೇವ್ರ ವಾಕ್ಯನ ಹೇಳ್ತದೆ. ಯಾರು ಹೇಳ್ತೀರಿ? ಎಲ್ಲರಿಗೂ ಹೇಳಿದ್ದೇನೆ, ಮರ್ತಿದ್ದೀರಿ. ಯೆಶಾಯನ ಗ್ರಂಥ 52ನೇ ಅಧ್ಯಾಯ 4ನೇ ವಚನದಲ್ಲಿ, ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಜನರು ಮೊಟ್ಟ ಮೊದಲು ಐಗುಪ್ತದಲ್ಲಿ ಇಳಿದುಕೊಳ್ಳಬೇಕೆಂದು ಹೋಗಿ ಅಲ್ಲಿ ಸೆರೆಯಾದರು. ಹೌದಾ? ಅಶ್ಶೂರ್ಯರು ಹಕ್ಕಿಲ್ಲದೆ ಅವರನ್ನು ಬಾಧೆಪಡಿಸಿದರು. ಈಗಲೂ ಅನ್ಯರು ನನ್ನ ಜನರನ್ನು ಹಕ್ಕಿಲ್ಲದೆ ಒಯ್ದಿರಲು ನಾನು ಇಲ್ಲಿ ಸುಮ್ಮನಿರುವುದು ಹೇಗೆ? ನನ್ನ ಪ್ರಜೆಯನ್ನು ಆಳುವವರು ರೌದ್ರದಿಂದ ಕಿರುಚುತ್ತಾರೆ. ನನ್ನ ನಾಮವು ದಿನವೆಲ್ಲ ಎಡಬಿಡದೆ ದೂಷಣೆಗೆ ಗುರಿಯಾಗಿದೆ. ದೇವ ಜನರನ್ನು ಆಳಿದಂಥ 2ನೇ ಸಾಮ್ರಾಜ್ಯ ಯಾವುದು? ಅಶ್ಶೂರ್ಯರು. ಈಜಿಪ್ಟ್ ದೇಶ 2ನೇ ಸಾಮ್ರಾಜ್ಯ. 3ನೇ ಸಾಮ್ರಾಜ್ಯ ಯಾವುದು? ನಾವು ನೋಡ್ತಾ ಇದ್ದೇವೆ ದಾನಿಯೇಲನ ಗ್ರಂಥದಲ್ಲಿ ಬಂಗಾರದ ತಲೆ.
ಬ್ಯಾಬಿಲೋನ್. ಹೌದಾ? ಈ ದೇಶವನ್ನು ಆಳಿದಂಥ ದೇಶ. ಹೌದಾ? ಇಸ್ರೇಲ್ ದೇಶವನ್ನು ಆಳಿದಂಥ ಸಾಮ್ರಾಜ್ಯಗಳು ಇವು. ಅದರ ನಂತರ ಮೇಡೋ ಪರ್ಷಿಯಾ, ನೆಬೂಕದ್ನೆಚ್ಚರನಲ್ಲಿ ತೋರಿಸಿದಂಥ ಬಂಗಾರದ ತಲೆ, ನಂತರ ಬೆಳ್ಳಿ ತಲೆ ಮತ್ತು ತೋಳುಗಳು ಬೆಳ್ಳಿದು, ನಂತರ ಗ್ರೀಕ್ ಸಾಮ್ರಾಜ್ಯ, ಅದರ ನಂತರ ರೋಮ್. ಈ 1, 2, 3, 4, 5, 6 7ನೇನು ವಚನದಲ್ಲಿ ಹೋಗುವ. 17ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಕಟಣೆ ಗ್ರಂಥ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಬೆಟ್ಟ ಏನು ಸೂಚಿಸ್ತದೆ? ಕಷ್ಟವನ್ನು ಸೂಚಿಸ್ತದೆ. ದೇವ ಜನರಿಗೆ ತಂದು ಹಾಕಿದಂಥ ಕಷ್ಟಗಳು. ಹೌದಾ? ಈ ದೇವ ಜನರು ಅನಿಸ್ಬಿದಂಥ ಕಷ್ಟದ ಬೆಟ್ಟಗಳು. ಹೌದಾ? ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸುತ್ತವೆ. ಅದರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ. ಯೋಹಾನ ಬರೆಯುವಂಥ ಸಮಯ ಇದು. ಯೋಹಾನ ಹೊಸ ಒಡಂಬಡಿಕೆಯಲ್ಲಿ ಬರಿತಾ ಇದ್ದಾನೆ. ಹೌದಾ? ಈ ಎಷ್ಟು ಸಾಮ್ರಾಜ್ಯಗಳು ಪತನ ಆದವು? ಐಗುಪ್ತ ದೇಶ ಪತನ ಆಗಿದೆ. 2 ಇದು ದಾನಿಯೇಲನ ಸಮಯದಲ್ಲಿ ಅವನು ಕಣ್ಣೆದುರುಗಡೆ ಪತನ ಆಗಿದ್ದು. ಇದು ಕೂಡ ಇದು ಪತನ ಆಗಿದ್ದ ನೋಡಲಿಲ್ಲ ದಾನಿಯೇಲ. ಈ ಅರಸನ ಆಳ್ವಿಕೆಯಲ್ಲಿ ಅವನು ಆ ಅರಮನೆಯಲ್ಲಿ ಆಳ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಹೌದಾ? ಅಧಿಕಾರಿಯಾಗಿ ಆತನು ದಾನಿಯೇಲ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕಣ್ಣೆದುರುಗಡೆ ಈ ಸಂತತಿ ನಷ್ಟ ಆಗಿದ್ದನ್ನು ನೋಡ್ತಾನೆ, ಈ ಸಾಮ್ರಾಜ್ಯ ನಷ್ಟ ಆಗಿದ್ದನ್ನು ದಾನಿಯೇಲ ನೋಡಿದ್ದಾನೆ. ಹೌದಾ? ಈಗ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 8ನೇ ಅಧ್ಯಾಯ ದಾನಿಯೇಲನ ಗ್ರಂಥದಲ್ಲಿ ಮೇಡೋ ಪರ್ಷಿಯಾ ಆದ ನಂತರ ಗ್ರೀಕ್ ಬರ್ತದಂತೆ ಬಿಟ್ಟು ದೇವ್ರ ವಾಕ್ಯದಲ್ಲಿದೆ. ಹೌದಾ? ನಾವು ನೋಡುವ ದಾನಿಯೇಲನ ಗ್ರಂಥಕ್ಕೆ. ಇಲ್ಲಿ ರಿಬ್ಬನ್ ಇಡಿ 17ನೇ ಅಧ್ಯಾಯಕ್ಕೆ. ನಿಮ್ಮ ಬಲಗೈಯಲ್ಲಾಗಲಿ ಹಣೆ ಮೇಲಾಗಲಿ ಮುದ್ರೆ ಬರುವುದು ಯಾರಿಂದ? ಕ್ರಿಸ್ತ ವಿರೋಧಿಯಿಂದ. ಅದು ಯಾರಂತ ನಾವು ಗುರುತಿಸ್ಕೊಳ್ಳದೆ ಇದ್ದರೆ ನಾವು ಮೋಸ ಹೋಗ್ತೀವಲ್ಲ. ದಾನಿಯೇಲನ ಗ್ರಂಥಕ್ಕೆ ಬನ್ನಿ. 8ನೇ ಅಧ್ಯಾಯ. ಹಿಂದೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಎಷ್ಟು ಜನ ಓದಿದ್ದೀರಿ ಗೊತ್ತಿಲ್ಲ. 1ನೇ ವಚನದಿಂದ ಓದುವ. ಟಗರಿನ ಮತ್ತು ಹೋತದ ವಿಷಯವಾದ ಕನಸು ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ, ಯಾರು? ದಾನಿಯೇಲ ಹೇಳ್ತಾ ಇದ್ದಾನೆ. ದಾನಿಯೇಲಿಗೆ ಬಂದಂಥ ದರ್ಶನ ಇದು. ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷದಲ್ಲಿ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಳಿಸೋದು. ಈ ಬೆಲ್ಶಚ್ಚರನು ಯಾರು? ನೆಬೂಕದ್ನೆಚ್ಚರನ ಸಂತತಿಯಿಂದ ಬಂದಂಥ ಕೊನೆ ಅರಸ. ಆತನ ಮರಣ ಆಗ್ತದೆ. ಆತನ ಆಳ್ವಿಕೆಯ 3ನೇ ವರ್ಷದಲ್ಲಿ ದಾನಿಯೇಲನಿಗೆ ಇನ್ನೊಂದು ದರ್ಶನ ಆಗ್ತದೆ. ನಾನು ಕಂಡ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದೆನು. ಇದು ಬ್ಯಾಬಿಲೋನ್ ದೇಶ. ಏಲಾಮ್ ಮತ್ತು ಶೂಷನ್ ಎಲ್ಲಿದೆ ಅಂತ ಇಂಟರ್ನೆಟ್ಟಲ್ಲಿ ಹುಡುಕಿದರೆ ನಿಮಗೆ ಬಾಬೆಲ್ ದೇಶದಲ್ಲಿ ಇರುವಂಥ ಒಂದು ಇದು ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಉಲಾ ನದಿಯ ದಂಡೆಯ ಮೇಲೆ ಇದ್ದಾಗೆ ತೋರಿತು. ನಾನು ಕಣ್ಣೆತ್ತಿ ನೋಡಲು ಇಗೋ 2 ಕೊಂಬಿನ ಒಂದು ಟಗರು ಕಾಲುವೆಯ ಹತ್ತಿರ ನಿಂತಿತ್ತು. ಅದರ 2 ಕೊಂಬುಗಳು ಉದ್ದವಾಗಿದ್ದರೂ ಒಂದಕ್ಕಿಂತ ಒಂದು ದೊಡ್ಡದು. ಆ ದೊಡ್ಡದು ಚಿಕ್ಕ ಕೊಂಬು ಮೊಳೆತ ಮೇಲೆ ಮೊಳೆತಿದ್ದು. ಮೊದಲನೇದು ಮೊಳೆತಾದಮೇಲೆ ನಂತರ ಬಂದಿದ್ದು, ಆದರೆ ಅದು ಮೊದಲನೇ ಕೊಂಬಿನಕ್ಕಿಂತ ಹೆಚ್ಚಾಗಿ ಬೆಳೀತು. ನಾನು ನೋಡುತ್ತಿದ್ದ ಹಾಗೆ ಆ ಟಗರು ಪಡುವಲ ಬಡಲಿಗೂ ತೆಂಕಲಿಗೂ ಹಾದಾಡುತ್ತಿತ್ತು. ಯಾವ ಜಂತುವು ಅದರೆದುರಿಗೆ ನಿಲ್ಲಲಾರದೆ ಹೋಯಿತು. ಅದರ ಕೈಯಿಂದ ಬಿಡಿಸಲು ಯಾವ ಪ್ರಾಣಿಗೂ ಶಕ್ತಿ ಇರಲಿಲ್ಲ. ಅದು ಮನಸ್ಸು ಬಂದಂತೆ ನಡೆದು ತನ್ನನ್ನು ಹೆಚ್ಚಿಸಿಕೊಂಡಿತು. ನಾನು ಗಮನಿಸುತ್ತಿರುವಾಗ ಒಂದು ಹೋತವು ಪಡುವಲ್ಲಿಂದ ಭೂಮಂಡವನ್ನೆಲ್ಲ ದಾಟಿಕೊಂಡು ನೆಲವನ್ನು ಸೋಕದೆ ಬಡಿಬಂತು. ಅದರ ಕಣ್ಣುಗಳ ನಡುವೆ ವಿಶೇಷವಾದ ಒಂದು ಕೊಂಬಿತ್ತು. ನಾನು ಕಾಲುವೆಯ ಹತ್ತಿರ
ಕಂಡ 2 ಕೊಂಬಿನ ಟಗರಿನ ಬಳಿಗೆ ಆ ಹೋತವು ಬಂದು ಪರಾಕ್ರಮದಿಂದ ಉಬ್ಬಿ ರೋಷಗೊಂಡು ಅದರ ಮೇಲೆ ಬೀಳಬೇಕೆಂದು ಓಡಿತು. ಅದು ನನ್ನ ಕನಸಿನಲ್ಲಿ ಟಗರನ್ನು ಸಮೀಪಿಸಿ ಅದರ ಮೇಲಿನ ಕ್ರೋಧದಿಂದುರಿಯುತ್ತಾ ಅದನ್ನು ಹಾದು ಅದರ 2 ಕೊಂಬುಗಳನ್ನು ಮುರಿದು ಬಿಟ್ಟಿತು. ಅದಕ್ಕೆ ಎದುರು ಬೀಳಲು ಟಗರಿಗೆ ಏನೂ ಶಕ್ತಿ ಇರಲಿಲ್ಲ. ಅದು ಟಗರನ್ನು ನೆಲಕ್ಕೆ ಉರುಳಿಸಿ ತುಳಿದು ಹಾಕಿತು. ಟಗರನ್ನು ಅದರ ಕೈಯಿಂದ ಬಿಡಿಸುವ ಪ್ರಾಣಿ ಯಾವುದೂ ಇರಲಿಲ್ಲ. ಆ ಹೋತವು ತನ್ನನ್ನು ಬಹಳವಾಗಿ ಹೆಚ್ಚಿಸಿಕೊಂಡಿತು. ಆದರೆ ಅದು ಪ್ರಾಬಲ್ಯಕ್ಕೆ ಬಂದಾಗಲೇ ಅದರ ದೊಡ್ಡ ಕೊಂಬು ಮುರಿದು ಹೋಯಿತು. ಅದರ ಸ್ಥಾನದಲ್ಲಿ 4 ಅದ್ಭುತವಾದ ಕೊಂಬುಗಳು ಮೊಳೆತು ಚತುರ್ದಿಕ್ಕುಗಳಿಗೆ ಚಾಚಿಕೊಂಡವು. ಅವುಗಳೊಳಗೆ ಒಂದರಲ್ಲಿ ಒಂದು ಚಿಕ್ಕ ಕೊಂಬು ಮೊಳೆತು ಬಹಳ ದೊಡ್ಡದಾಗಿ ಬೆಳೆದು ತೆಂಕಲಲ್ಲಿಯೂ ಮೂಡಲಲ್ಲಿಯೂ ಅಂದಚಂದದ ದೇಶದಲ್ಲಿಯೂ ಪ್ರಬಲವಾಯಿತು. ಅಂದಚಂದದ ದೇಶ ಅಂತಂದರೆ ಇಸ್ರಾಯೇಲ್ ಪ್ರಬಲವಾಯಿತು. ಅದು ನಕ್ಷತ್ರ ಗಣದ ಮೇಲೆ, ನಕ್ಷತ್ರದ ಗಣ ಅಂತಂದ್ರೆ ಏನು? ದೇವಜನರ ಮೇಲೆ, ಹೌದಾ? ದೇವಜನರ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತುಳಿದು ಬಿಟ್ಟಿತು. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು, ಆ ಗಣದ ಅಧಿಪತಿ ಯಾರು? ನಮ್ಮ ಒಡೆಯಾರು ಯೇಸು ಸ್ವಾಮಿಗಿಂತ ಹೆಚ್ಚಾಗಿ, ಹೌದಾ? ಅಧಿಪತಿಯನ್ನು ಎದುರುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನಿಳಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು. ಆಗ ಒಬ್ಬ ದೇವದೂತನು ಮಾತನಾಡುವುದನ್ನು ಕೇಳಿದನು. ಮಾತನಾಡುವನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವನ್ನು ನಿಲ್ಲಿಸುವುದು, ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವುದು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯ ಅಸ್ತಮನ, ಉದಯ ಅಂತಂದ್ರೇನು? ಬೆಳಿಗ್ಗೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸಮಾನಗಳು ಸುಮಾರು 2300ವರೆಗೆ ನಡೆಯುವ ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯಸ್ಥಾಪನೆ ಆಗುವುದು ಎಂದು ಹೇಳಿದನು. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ, ಮನುಷ್ಯ ಸದೃಶನೊಬ್ಬನು ನನ್ನೆದುರಿಗೆ ನಿಂತಿದ್ದನು. ಆಗ ಗಾಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂಥ ಒಂದು ವಾಣಿಯು ಉಲಾ ಕಾಲುವೆ ದಡಗಳ ನಡುವೆ ನನಗೆ ಕೇಳಿಸಿತು. ದೇವದೂತ ಬಂದಿದ್ದಾನೆ ಆತನಿಗೆ ಆ ಕನಸಿನ ಅರ್ಥವನ್ನು ತಿಳಿಸ್ಲಿಕ್ಕೆ. ಓಕೆ, ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆನು. ನನಗೆ ಅವನು, ನರಪುತ್ರನೇ, ಇದು ಮುಂದಟ್ಟಾಗಿರಲಿ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. ಅವನು ನನ್ನೊಡನೆ ಮಾತನಾಡುತ್ತಿದ್ದ. ನಾನು ಮೈಮರೆತು ಅಡಿಮಗನಾಗಿ ಬಿದ್ದಿದ್ದೆನು. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ, ಇಗೋ, ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ದೇವರ ಕೋಪ ಮುಯಿ ತೀರಿಸುವಂಥ ಸಮಯ ಯಾವುದು? ಯೇಸುಸ್ವಾಮಿ ಬಂದಾಗಲ್ವಾ ದೇವರ ಕೋಪ ಮುಯಿ ತೀರಿಸುವಂಥ ಕಾರ್ಯ, ಹೌದಾ? ಇದು 19ನೇ ವಚನ. ಇಗೋ, ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಅದು ಕ್ಲುಪ್ತವಾದ ಅಂತ್ಯಕಾಲದ್ದೇ. ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯರು ಮತ್ತು ಪಾರಸಿಯರು. ನೋಡಿ, ಮೇಡೋ ಪರ್ಷಿಯ ಅಂತ ಹೇಳ್ತೇವಲ್ಲ, ಇದು ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತಂತಂದರೆ ಸುಮಾರು 127 ಪ್ರಾಂತಗಳನ್ನು ಆಳುವಷ್ಟು ದೊಡ್ಡದು ಸಾಮ್ರಾಜ್ಯ. ಸಾಮ್ರಾಟದಿಂದ ಚಕ್ರವರ್ತಿಯಿಂದ ಅದನ್ನು ಆಳಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಇಬ್ಬರು ಚಕ್ರವರ್ತಿ, ಮೇದ್ಯರು ಮತ್ತು ಪರ್ಷಿಯರು ಒಟ್ಟಿಗೆ ಆಳಿದ್ದು. ಇದು ಇತಿಹಾಸದಲ್ಲಿದೆ. ಅದಕ್ಕೆ 2 ಕೊಂಬುಗಳನ್ನು ಸೂಚಿಸ್ತಾ ಇದ್ದಾನೆ. ಟಗರಿಗೆ ಎಷ್ಟು ಕೊಂಬಿದೆ? 2. ಒಂದು ಏನು ತೋರಿಸ್ತದ? ಮೇದೆ, ಇನ್ನೊಂದು ಪರ್ಷಿಯ ಇದಕ್ಕಿಂತ ಪ್ರಬಲ ಆಗಿತ್ತು. ಇದು ಮೇದೆಯಕ್ಕಿಂತ ಇವರು ಪ್ರಬಲರಾಗಿದ್ದರಿಂದ ಆ ಕೊಂಬು ದೊಡ್ಡದು ಅಂತ ಹೇಳ್ತಾನೆ. ಹೌದಾ? ಎಲ್ಲ ಅರ್ಥ ಇದೆ ಪ್ರತಿಯೊಂದು. ಅದು ಟಗರು ಅಂತ ಹೇಳ್ತಾನೆ. ನಂತರ ಬಂದಂಥ ಗ್ರೀಕ್ ಸಾಮ್ರಾಜ್ಯ ಒಂದೇ ಕೊಂಬುಳ್ಳದ್ದು ಹೋತ.
ಆ ಹೋತ ಪ್ರಾಬಲ್ಯಕ್ಕೆ ಬಂದಾಗ ಮುರಿದೋಗ್ಬಿಡ್ತದೆ. ಗ್ರೀಕ್ ಸಾಮ್ರಾಜ್ಯದ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನ ವಿಷಯದಲ್ಲಿ ಪ್ರವಾದನೆ ಅದು. ಆ ಅರಸನು ತನ್ನ ಆಳ್ವಿಕೆ ಸಮಯದಲ್ಲಿ 32 ವರ್ಷ ಅವನಿಗೆ ಮದುವೆ ಆಗಿರಲಿಲ್ಲ. ಅವನು ಯುದ್ಧದಲ್ಲಿ ಸಾಯುವುದಿಲ್ಲ. ಅವನು ಹಾಗೆ ಅರಮನೆಯಲ್ಲಿ ಆರಾಮಿಲ್ಲ ಅಂತ ಬೀಳ್ತಾನೆ. 2 ವಾರದಲ್ಲಿ ಸತ್ತೇ ಹೋಗ್ತಾನೆ. ಅವನು ಸಾಯುವಂಥ ಸಮಯದಲ್ಲಿ, ಇದು ಇತಿಹಾಸದಲ್ಲಿದೆ, ಕ್ಯಾಥೋಲಿಕ್ ಬೈಬಲ್ ಇದೆ, ಅದರಲ್ಲಿ ಕೂಡ ಇದೆ. ಕ್ಯಾಥೋಲಿಕ್ ಬೈಬಲಲ್ಲಿ ಈ ಇತಿಹಾಸವನ್ನು ಬರೆದಿದ್ದಾರೆ. ಗ್ರೀಕ್ ಸಾಮ್ರಾಜ್ಯದ್ದು ಮತ್ತು ಮೇಡೋ ಪರ್ಷದ್ದು, ಆ ಸಾಮ್ರಾಜ್ಯದ ಅಲೆಕ್ಸಾಂಡರ್ನ ಹೆಸರುಗಳು ಕೂಡ ಅಲ್ಲಿದೆ. ಅಲೆಕ್ಸಾಂಡರ್ ಸತ್ತ ಮೇಲೆ ಆತನ 4 ಅಧಿಕಾರಿಗಳಿಗೆ ಆತನು ಹಂಚಿಕೊಡ್ತಾನೆ ತನ್ನ ಸಾಮ್ರಾಜ್ಯ. ತಾನು ಸಾಯ್ತಾನೆ ಅಂತ ಗೊತ್ತಾಗ್ತದೆ ಅವನಿಗೆ. ವೈದ್ಯರನ್ನು ಕರೆಸ್ತಾರೆ. ಅವನಿಗೇನಾಗಿದ್ದು ಇವತ್ತಿಗೂ ಒಂದು ಬೇರೆ ಬೇರೆ ರೀತಿಯಲ್ಲಿದೆ, ಚರ್ಚೆ ಆಗ್ತಾಯಿದೆ. ಆದರೆ ಸತ್ಯ ಏನಂತ ಯಾರಿಗೂ ಗೊತ್ತಿಲ್ಲ. ದೇವ್ರ ವಾಕ್ಯದಲ್ಲಿ ಆ ಕೊಂಬು ತನ್ನಷ್ಟಕ್ಕೆ ತಾನೇ ಮುರಿತದಂತ ದಾನಿಯೇಲನ ಮುಂಜೆ ನೋಡಿ. ದಾನಿಯೇಲು ಈ ಸಮಯದಲ್ಲಿಲ್ಲ. ಗ್ರೀಕ್ ಸಾಮ್ರಾಜ್ಯ ಬರುವಂಥ, ಅಲೆಕ್ಸಾಂಡರ್ ಹುಟ್ಟುವಂಥ ಸಮಯ ಇನ್ನೂ ಮುಂದೆ ಉಂಟು. ಅದಕ್ಕಿಂತ ಹಿಂದೆ ಇದ್ದಂಥ ವ್ಯಕ್ತಿ ದೇವರು ಅವನಿಗೆ ಪ್ರವಾದನೆ ಕೊಡ್ತಾ ಇದ್ದಾನೆ. ತಿಳಿಸುವಂಥ ವ್ಯಕ್ತಿ ಯಾರು? ದೇವದೂತ ಗಬ್ರಿಯೇಲ್ ತಿಳಿಸ್ತಾ ಇದ್ದಾನೆ ಈ ಕನಸಿನ ಅರ್ಥವನ್ನು. ಆ 2 ಕನಸನ್ನು ಆತನು ನೋಡಲಿಲ್ಲ, ಈ ಸಾಮ್ರಾಜ್ಯ ನೋಡಲಿಲ್ಲ ಅವನು. ಮೇಡೋ ಪರ್ಷಿಯಾ ಬರ್ತದೆ, ಅದು 2 ಟಗರುದು, 2 ಕೊಂಬುಳ್ಳ ಟಗರು. ಅದರ ನಂತರ ಇನ್ನೊಂದು ಗ್ರೀಕ್ ಬರ್ತದೆ. ಇದು ಬಂದು ಇದನ್ನು ಹಾದು ಅದರ 2 ಕೊಂಬುಗಳನ್ನು ಮುರಿತದೆ, ಅದಕ್ಕೆ ನಾಶ ಮಾಡಿಕೊಂಡು ಇದನ್ನು ಜಯಿಸ್ತದೆ. ಬೆಬಲೋನಕ್ಕೆ ನಾಶಪಡಿಸಿದ್ದು ಯಾವುದು? ಮೇದೆ ಅರಸನಾದ ದರ್ಯಾವೇಶನು ಬಂದೆ ಆ ವ್ಯಕ್ತಿಯನ್ನು ಕೊಲ್ತಾನೆ. ನೆಬೂಕದ್ನೆಚ್ಚರನ ಕೊನೆ ಸಂತತಿಯನ್ನು ಕೊಲ್ತಾನೆ. ಅದೇ ರಾತ್ರಿಯಲ್ಲಿ ಆತನು ಖಡ್ಗದಿಂದ ಕೊಲ್ಲಲ್ಪಡ್ತಾನೆ ಅಂತ ಹೇಳ್ಬಿಟ್ಟು ದಾನಿಯೇಲನ ಗ್ರಂಥದಲ್ಲೇ ಇದೆ. ನಾವೆಲ್ಲಿ ಹೊರಗೆ ಹೋಗಬೇಕಾಗಿಲ್ಲ ಈ ಇತಿಹಾಸಕ್ಕೆ. ಓಕೆ, ದಾನಿಯೇಲನ ಗ್ರಂಥದಲ್ಲಿದೆ. ಈಗ ಮೇಡೋ ಪರ್ಷಿಯಾ ಅಂತ್ಯ ಆಯಿತು. ಗ್ರೀಕ್ ದೇಶದ ಅಲೆಕ್ಸಾಂಡ್ರು ಇಲ್ಲೇನು ಹೇಳ್ತಾ ಇದ್ದಾನೆ? ಈ ರಾಜ್ಯದಿಂದ 4 ಜನ ಅಧಿಕಾರಿಗಳು, ಆತನ ಕಮಾಂಡರ್ಸ್. ಹೌದಾ? ಈ ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡ್ರು ಹಾಸಿಗೆ ಮೇಲೆ ಇದ್ದಾಗ ಅವನು ಗೊತ್ತಾಯಿತು, ನಾನು ಉಳಿಯೋದಿಲ್ಲ, ನಾನು ಸಾಯ್ತೇನೆ, ಯಾರಿಂದ ನನಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಅರ್ಥ ಆಗಿತ್ತು. ಅವನು ಕರೆದುಬಿಟ್ಟು ತನ್ನ 4 ಅಧಿಕಾರಿಗಳನ್ನು ತನ್ನ ರಾಜ್ಯವನ್ನು ಹಂಚಿಕೊಡ್ತಾನೆ. ಅವರಲ್ಲಿ ಯುದ್ಧಗಳಾಗ್ತವೆ. ಅದರಲ್ಲಿ ಒಬ್ಬನು ಚಿಕ್ಕ ಕೊಂಬಾಗಿ ಹೇಳ್ತಾನಂತೆ. ಇಲ್ಲಿ ವಚನ ಹೇಳ್ತದೆ, ರೋಮ್ ಸಾಮ್ರಾಜ್ಯದ ಉಗಮ ಹೇಗಾಯಿತು ಅಂದುಬಿಟ್ಟು ಇವತ್ತಿಗೂ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳುಂಟು. ಆದರೆ ದೇವ್ರ ವಾಕ್ಯ, ದೇವ್ರ ವಚನಗಳು ನಾವು ಮಾನ್ಯತೆ ಕೊಡಬೇಕು. ನಾವು ದೇವ್ರ ಮಕ್ಕಳಾಗಿದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನೋಡಿ, ನೀನು ನೋಡಿದ 20ನೇ ವಚನದಲ್ಲಿ, ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯರು ಮತ್ತು ಪಾರ್ಸಿಯರು ರಾಜ್ಯ. ಅಹೋತವು ಗ್ರೀಕ್ ರಾಜ್ಯ. ಅಹೋತವು ಗ್ರೀಕ್ ರಾಜ್ಯ. ಸ್ಪಷ್ಟ ಇದೆಯಾ? ಸೊ ಈಗ ಬಂದಿದ್ದು ಎಲ್ಲಿಗೆ ಬಂದ್ವಿ ನಾವು? ಬೆಬಿಲೋನ್ ಸಿಕ್ತು ನಮಗೆ. 4ನೇ ಸಾಮ್ರಾಜ್ಯ. ನಾವು ಇದ್ದಿದ್ದು 7 ಕೊಂಬಿನ ವಿಷಯದಲ್ಲಿ ಕಲಿತಾ ಇದ್ದೇವೆ. ಹೌದಾ? ಫಸ್ಟು ದೇವಜನರನ್ನ ಹಿಂಸೆ ಮಾಡಿದಂಥ ಆಳಿದಂಥ ಐಗುಪ್ತ, ಅಶ್ಶೂರ್ಯರು, ಬಾಬಿಲೋನ್, ಪರ್ಷಿಯಾ ಸಿಕ್ತು, ಗ್ರೀಕ್ ಕೂಡ ಸಿಕ್ತು ನಮಗೆ. ಈಗ ಯೋಹಾನ ಈ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ, ಪ್ರಕಟಣೆ ಗ್ರಂಥ ಸಮಯದಲ್ಲಿ ರೋಮ್ ಸಾಮ್ರಾಜ್ಯ ಆಳ್ತಾ ಇದೆ. ಏನು ಹೇಳ್ತಾ ಇದ್ದಾನೆ? 5 ಬಿತ್ತು ಹೋಗಿದೆ. 5 ಅರಸರು ಬಿದ್ದಿದ್ದಾರೆ. ನಾ ಹೇಳಿದ ಅರ್ಥ ಆಯ್ತಾ? ನಾನು ಅದಕ್ಕೆ ಇಲ್ಲಿ ಬರಬೇಕಾಯಿತು. 5 ಅರಸರು ಯಾರಂತ ತಿಳಿಸ್ಲಿಕ್ಕೆ. ಹೌದಾ? ಇಲ್ಲಿ ಈ ಅಧ್ಯಾಯ ಭಾಳ ಶ್ರೇಷ್ಠವಾದದ್ದು. ಇದು ಓದ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಈ ಗ್ರೀಕ್ ಸಾಮ್ರಾಜ್ಯ ಪತನ ಆದಮೇಲೆ ಈಗ 4 ಅಧಿಕಾರಿಗಳಲ್ಲಿ ಒಬ್ಬನು ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿಂದ ಚಿಕ್ಕ ಕೊಂಬು ಬರ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಈಗ ನಾವು ಓದಿದಂಥ ನೋಡಿ, ಆ ಕೊಂಬುಗಳು ಎದ್ದ ವಿಷಯ ಏನೆಂದರೆ, ಆ ಜನಾಂಗದೊಳಗಿಂದ 22ನೇ ವಚನ ನಾವು ಓದ್ಕೊಳ್ಳುವ, 8ನೇ ಅಧ್ಯಾಯದ್ದು. ಆ ಕೊಂಬು ಮುರಿದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದ ವಿಷಯ ಏನೆಂದರೆ, ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವು. ಆದರೆ ಮೊದಲನೇ ರಾಜನಿಗೆ ಇದ್ದಷ್ಟು ಶಕ್ತಿಯು ಅವುಗಳಿಗೆ ಇರುವುದಿಲ್ಲ. ಆ ರಾಜ್ಯಗಳ ಕಡೆ ಕಾಲದಲ್ಲಿ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವಾರ್ಥ ವಚನ ನಿಪುಣನು 3 ಶಬ್ದಗಳು ಜೋಡಿಸಲ್ಪಟ್ಟಿದ್ದಾವೆ. ಆತನು ನಿಪುಣನು, ವಚನ. ದ್ವಂದ್ವಾರ್ಥ ಅಂತಂದ್ರೂ ವಚನದ ಮೇಲೆ ಯುದ್ಧ ಮಾಡ್ತಾನೆ ಅವನು. ದ್ವಂದ್ವ ಅಂದ್ರೇನು? ಯುದ್ಧ. ವಚನದ ಮೇಲೆ ಯುದ್ಧ ಮಾಡ್ತಾನೆ ಅವನು. ಹೌದಾ? ಶಬ್ದ ಸರಿ ಬಳಸಿದ್ದಾರೆ, ಆದರೆ ಕಾಮನ್ ವರ್ಡ್ ಅಲ್ಲ ಅದು.
ವಚನ ದ್ವಂದ್ವಾರ್ಥ ವಚನ ನಿಪುಣನು ಆದ ಒಬ್ಬ ರಾಜನು ತಲೆದೋರುನು. ಅವನೇ ಚಿಕ್ಕ ಕೊಂಬು, ಅವನು ಆಳ್ತಾನೆ, ಅವನೇ ಆಳುವುದು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ಅವನು ಪ್ರಬಲನಾಗುವನು, ಆ ವ್ಯಕ್ತಿ ಪ್ರಬಲನಾಗುವನು, ಆದರೆ ಬಲದಿಂದಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದ ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಬಲಿಷ್ಠರನ್ನು, ದೇವರ ಜನರನ್ನು ಧ್ವಂಸ ಮಾಡುವನು. ಹೌದಾ? ಈಗ ನಾವು ಕೇಳಿದ್ದೇವ, ಆ ಸ್ತ್ರೀ ಕುಡಿದು ಮತ್ತಳಾಗಿದ್ದಳು, ಏನು? ದೇವಜನರ ರಕ್ತವನ್ನು ಕುಡಿದು, ಹೌದಾ? ಧ್ವಂಸ ಮಾಡುವನು. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹುಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ, ಪ್ರಭುವಿನ ಪ್ರಭು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ವಿಷಯವಾಗಿ ಆತನು ಏನು ಹೇಳ್ತಾ ಇದ್ದಾನೆ? ಕ್ಯಾಥೋಲಿಕ್ ಸಭೆ ನನ್ನ ಕನ್ನಿಕೆ ಅಂತ ಬಿಟ್ಟು ಆತನು ಕೈಯಲ್ಲಿ ಉಂಗುರ ಹಾಕ್ಕೊಂಡಿದ್ದಾನೆ, ಪೋಪ್ ಉಂಗುರ ಹಾಕ್ಕೊಂಡಿದ್ದಾನೆ. ಭಾಳ ಜನಕ್ಕೆ ಗೊತ್ತಿಲ್ಲ ಇದು. ನ್ಯಾಪ್ಚುಲ್ ರಿಂಗ್ ಅಂತಾರೆ. ನ್ಯಾಪ್ಚುಲ್ ರಿಂಗ್ ಅಂತಂದರೆ ಆತನು ಆ ಕನ್ನಿಕೆಗೆ ನಿಶ್ಚಯ ಮಾಡ್ಕೊಂಡಿದ್ದಾನೆ, ಎಂಗೇಜ್ಮೆಂಟು. ಭಾಳ ಜನ ಇಲ್ಲ, ಇದು ಲಿಖಿತ ರೂಪದಲ್ಲಿದೆ, ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಇಲ್ಲ. ನಾನು ಹೇಳ್ತಾ ಇರೋದು ಎಲ್ಲ ಕನ್ವಿಕ್ಷನ್, ಅಂದರೆ ಸಾಕ್ಷಿಯಿಂದ ನಾನು ಮಾತಾಡ್ತಾ ಇದ್ದೇನೆ. ಯಾಕಂದರೆ ಅವ್ರ ಕೈಯಿಂದನೇ, ಅವರ ಹಸ್ತಾಕ್ಷರದಿಂದಲೇ ಅವರು ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಇದನ್ನು ಸ್ಪಷ್ಟವಾಗಿ, ಪೋಪ್ ಉಂಗುರಕ್ಕೆ ಎಲ್ಲರೂ ಮುತ್ತು ಕೊಡ್ತಾರೆ. ಜಗತ್ತಿನ ದೊಡ್ಡ ದೊಡ್ಡ ಅಧಿಕಾರಿಗಳು ಹೋಗಿ, ರಾಜರು, ಅರಸರು, ಪ್ರಧಾನ ಮಂತ್ರಿಗಳು ಹೋಗಿ ಅದಕ್ಕೆ ಮುತ್ತು ಕೊಡ್ತಾರೆ, ಕ್ಯಾಥೋಲಿಕರು ಕೊಡ್ತಾರೆ. ಯಾಕೆ ಕೊಡ್ತೀರಿ ಅಂತಂದರೆ, ಅವ್ರು ಕೊಟ್ಟರು, ನಾ ಕೊಟ್ಟೆ. ಹೌದಲ್ಲ? ನೋಡಿ, ಸ್ವಲ್ಪ ಅದು ನೋಡಿರಿ. ಯಾಕೆಂದರೆ ಕ್ರಿಸ್ತ ವಿರೋಧಿ ಯಾರಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಆಗ್ತದೆ. ನೀವು ನೋಡಲಿಲ್ಲ, ಆಚೆ ಕಡೆ ಗಮನ ಹರಿಸಲಿಲ್ಲ ಅಂತಂದರೆ ಕ್ರಿಸ್ತ ವಿರೋಧಿ ಎಲ್ಲಿಂದ ಬರ್ತಾರಂತ ದೇವರು ಸ್ಪಷ್ಟವಾಗಿ ಇತಿಹಾಸ ಬರೆಸಿದ್ದಾನೆ, ನಮಗೋಸ್ಕರ ಬರೆಸಿದ್ದಾನೆ. ಈ ಹೋತ ಟಗರರ ವಿಷಯ ನಮ್ಗೆ ಯಾಕೆ ಬೇಕು? ನಮ್ಗೆ ಬೇಕಲ್ವ? ಇತಿಹಾಸದು ಗ್ರಾಮರ್ ಇದದು ತೋರಿಸುವಂಥ. ಈಗ ನೋಡಿ, ಪ್ರಕಟಣೆ ಗ್ರಂಥ, ದಾನಿಯೇಲ ಗ್ರಂಥ ಓದದೇ ಇದ್ರೆ ಇವೆಲ್ಲ ಗೊತ್ತಾಗ್ತದ ನಮಗೆ? ಈ 7 ಸಾಮ್ರಾಜ್ಯಗಳ ವಿಷಯದಲ್ಲಿ ಗೊತ್ತಾಗ್ತದ? ಇಲ್ಲ. ಇದು 7ನೇದು ಯಾರು? ಚಿಕ್ಕ ಕೊಂಬು, ಕ್ರಿಸ್ತ ವಿರೋಧಿ ಇವನೇ. ಈ 5 ಬಿದ್ದಿದೆ ಅಂತ ಹೇಳ್ತಾನೆ. ನೋಡಿ, ಯೋಹಾನ ಏನು ಹೇಳ್ತಾನೆ? ಆ 5 ಸಾಮ್ರಾಜ್ಯಗಳು ಬಿದ್ದು ಹೋಗಿದೆ, ಅರಸರು ಬಿದ್ದು ಹೋಗಿದ್ದಾರೆ. 6ನೇವನು ಬರ್ತಾನೆ, ಅವನು ಸ್ವಲ್ಪ ಕಾಲ ಆಳಬೇಕು. ನಂತರ ಆ 8ನೇವನು ಯಾನು? ಸೈತಾನ. 8ನೇ ಸೈತಾನ. ಆ 7 ಜನಕ್ಕೆ ಸಂಬಂಧಪಟ್ಟವನು, ಅಂದರೆ ಆ ರಾಜ್ಯವನ್ನು ಆತನ ಅಧಿಕಾರದಿಂದ ನಡೆದಿದೆ. ಆ ಅರಸರಿಗೆ ಆತ್ಮ ಪ್ರೇರಣೆ ಮಾಡಿದವನು ಯಾರು? ಸೈತಾನ. ದೇವಜನರನ್ನು ಹಿಂಸೆ ಮಾಡುವಂಥವನು ಯಾರು? ಹೌದಾ? ಹಳೆ ಒಡಂಬಡಿಕೆ ದೇವಜನರಿಗೆ ಮುದ್ರೆ ಬಿದ್ದಿದೆಯಾ? ದೇವ್ರ ಜನರಂತ ದೇವರನ್ನು ಅವರು ನಂಬಿದ್ದರಿಂದ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಯಹೂದ್ಯರು, ಸೈತಾನಿಗೆ ಗೊತ್ತಿದೆ ಯಹೂದ್ಯರು ಯಾರು? ಯೇಸುಸ್ವಾಮಿಯನ್ನು ನಂಬಿದಂಥ ಜನರಿಗೆ ನೀವು ಸ್ವಾರ್ಥಿ, ಮೊದಲನೇ ಬಾರಿ ನೀವು ಸ್ವಾರ್ಥಿ ಸಾರಿದಾಗ ನೋಡಿ, ಎಷ್ಟೋ ಜನಕ್ಕೆ, ಎಷ್ಟೋ ಸಭೆಗಳಲ್ಲಿ ಇದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನಾನು ಹೇಳಿದ್ದೇನೆ ಅಂತ. ಆ ವಚನಗಳನ್ನು ನಿಮ್ಗೆ ಕೊಡ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಮೊದಲನೇ ಬಾರಿ ಸ್ವಾರ್ಥಿಯನ್ನು ಕೇಳಿದಾಗ ನಾವು ಹಣೆ ಮೇಲೆ ಮುದ್ರೆಯನ್ನು ಹಾಕ್ಕೊಳ್ತೀವಿ ಅಂತ ಹೇಳ್ಬಿಟ್ಟು, ಮೊದಲನೇ ಅಧ್ಯಾಯ 13ನೇ ವಚನ, ಎಫೆಸ್ದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ನಾವೆಲ್ಲರೂ ಒಟ್ಟಿಗೆ ಓದ್ಕೊಳ್ಳುವ. ನಿಮ್ಮ ರಕ್ಷಣೆಯ ವಿಷಯವಾದ ಪೌಲ ಹೇಳ್ತಾ ಇದ್ದಾನೆ. ನಿಮ್ಮ ರಕ್ಷಣೆ ಅಂದರೆ ನಮ್ಮ ರಕ್ಷಣೆ ವಿಷಯವಾದ, ಹೌದಾ? ವಿಷಯವಾದ ಸ್ವಾರ್ಥ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಯೇಸು ಸ್ವಾಮಿ ವಿಷಯದಲ್ಲಿ ನಿಮಗೆ ಮೊದಲನೇ ಬಾರಿ ಯಾರು ಸ್ವಾರ್ಥಿ ಹೇಳಿದ್ದಾರೆ? ನೀವು ಎಲ್ಲರಿಗೂ ಸ್ವಾರ್ಥಿ ಸಿಕ್ಕಿದೆ ಅಲ್ಲ? ಯಾರಿಂದಲೇ ಸಿಕ್ಕಿದೆ. ಆ ಸ್ವಾರ್ಥಿ ಸಿಕ್ಕಿ ಯೇಸು ಕ್ರಿಸ್ತನನ್ನು ನೀವು ನಂಬಿದಾಗ ನಿಮ್ಮ ಬಗ್ಗೆ ಬಿಡ್ತಾ ಇದ್ದಾನೆ. ನಿಮ್ಮ ಅನ್ನೋದನ್ನು ನಾವು ಅಂತ ಹೇಳ್ಬಿಟ್ಟೆ. ಎಲ್ಲರೂ ಹೇಳ್ತೀರಾ? ನಮ್ಮ ರಕ್ಷಣೆಯ ವಿಷಯವಾದ ಸುವಾರ್ಥ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತ ನಂಬಿಕೆ ಇಟ್ಟವರಾದ ನಾವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೇವೆ.
ಆಮೇನ್. ಸ್ವಾರ್ಥಿ ನಂಬಿದಾಗ, ಸ್ವಾರ್ಥಿ ನಂಬಿ ಯೇಸು ಸ್ವಾಮಿನ ನೀವು ನಂಬ್ತಿರಲ್ಲ, ಯಾರೋ ನಿಮ್ಗೆ ಸ್ವಾರ್ಥಿ ಹೇಳಿದ್ದಾರೆ, ನೀವು ನಂಬಿದ್ರಲ್ಲ, ದೀಕ್ಷಾಸ್ನಾನ ಹೇಳ್ತಾ ಇಲ್ಲ ಅಲ್ಲಿ. ನೀವು ನಂಬಿದಾಗ ನಿಮಗೆ ಪವಿತ್ರಾತ್ಮನ ಮುದ್ರೆ ಬಂದಿದೆ. ಮೊದಲನೇ ದಿವಸನೇ ನಿಮಗೆ ನಿಮ್ಮ ಹಣೆ ಮೇಲೆ ಮುದ್ರೆ ಬಿದ್ದಿದೆ. ಇದು ಹಣೆ ಮೇಲೆ ಯಾಕೆ? ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೀವಿ 9ನೇ ಅಧ್ಯಾಯದಲ್ಲಿ, ಅಲ್ಲಿ ಅಧೋಲೋಕದಿಂದ ಬಂದಂಥ ಮಿಡಿತಗಳಿದ್ದಾವೆ, ಅವು ದುಷ್ಟಶಕ್ತಿಗಳು, ಅಧೋಲೋಕದಿಂದ ಏರಿ ಬಂದಂಥ ಮಿಡಿತಗಳು. ಅದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದೇನೆಂದರೆ, ಭೂಲೋಕದಲ್ಲಿ ಯಾರ ಹಣೆ ಮೇಲೆ ಮುದ್ರೆ ಇಲ್ಲ ಅವರನ್ನು 5 ತಿಂಗಳು ಹಿಂಸೆ ಪಡಿಸುವಂತೆ. 9ನೇ ಅಧ್ಯಾಯದಲ್ಲಿ ನೀವು ಓದ್ಕೊಡ್ರಿ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ ದೇವರು ಕಳಿಸುವಂಥ ಒಂದು ಆಪತ್ತು. ಲೋಕದ ಜನರ ಮೇಲೆ ಯಾರು ಸ್ವಾರ್ಥ ಸ್ವೀಕಾರ ಮಾಡಲಿಲ್ಲ ಅವ್ರಿಗೆ 5 ತಿಂಗಳು ಕಾಲ ಭಯಾನಕ ಪೀಡೆ. ಚೇಳು ಕಡಿದ್ರೆ ಹೇಗೆ ನೋವಿರ್ತದೆ ಆ ರೀತಿ ಸತತವಾಗಿ ಅವರು ಸಾವನ್ನು ಆಸೆ ಪಡ್ತಾರೆ. ಮರಣ ಅವರಿಂದ ದೂರ ಓಡೋಗ್ತದೆ ಅಂತ ಹೇಳ್ತದೆ. ಸಾಯ್ಬೇಕಂತ ಆಸೆ ಪಡ್ತಾರೆ ಅಂದರೆ ಸಹಿಸಲಾರ್ದಷ್ಟು ನೋವು ಬರ್ತದೆ. ಅದು ಯಾರಿಗೆ ಅಪ್ಪಣೆ ಕೊಟ್ಟು ಕಳಿಸಿದ್ದಾನೆ? ದೇವದೂತ ಹೇಳ್ತಾ ಇದ್ದಾನೆ, ಯಾರ ತಲೆ ಮೇಲೆ ಮುದ್ರೆ ಇಲ್ಲವೋ ಆ ಜನರಿಗೆ ಮಾತ್ರ ನೀನು ಹಿಂಸೆ ಪಡಿಸುವಂಥ ವಚನ ಹೇಳ್ತದೆ. ಹೌದಾ? ವಾಕ್ಯಗಳನ್ನು ಹಿಂದೆ ಕೊಟ್ಟಿದ್ದೇನೆ. ಯಾರಿಗೆ ಬೇಕು ಅಂತಂದರೆ 9ನೇ ಅಧ್ಯಾಯ ಓದ್ಕೊಳ್ರಿ. 9ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಆ ದೂತರಿಗೆ ಹೇಳಲ್ಪಟ್ಟಿದೆ. ಹೌದಾ? ಸೈತಾನನ ದೂತರವರು ಅವ್ರಿಗೆ ಹೇಳ್ತಾ ಇದೆ, ಆ ಜನರ ಮೇಲೆ, ಜನರ ಮೇಲೆ ನೋಡಿ ದೇವರು ಬಳಸ್ಕೊತಾ ಇದ್ದಾನೆ. ಸೈತಾನ ಮತ್ತು ಆತನ ದೂತರನ್ನು ದೇವರು ಉಪಯೋಗ ಮಾಡ್ಕೋತಾ ಇದ್ದಾನೆ. ದೇವ್ರು ಹೇಳಿದಂಗೆ ಕೇಳಬೇಕು ಅವನು. ಯಾರ ಹಣೆ ಮೇಲೆ ಮುದ್ರೆ ಇಲ್ಲವೋ ಅವರನ್ನು ಮಾತ್ರ ಹಿಂಸೆ ಮಾಡಲಿಕ್ಕೆ ಭೂಲೋಕಕ್ಕೆ ಕಳಿಸ್ತಾನೆ. ಭೂಲೋಕದ ಮೇಲೆ ಬಂದು ಜನರು ಅಲ್ಲಿ ಹೊಡ್ಕೋತಾರೆ. ಬೇಕಾ ನಿಮಗೆ ಆ ವಚನ? ಬೇಕಾ? 9ನೇ ಅಧ್ಯಾಯ ಪ್ರಕಟಣೆ ಗ್ರಂಥಕ್ಕೆ ಹೋಗ್ಬೇಕಂತ ಆಸೆ ಪಡ್ತೀರಾ? ಇಲ್ಲಿ ನಮ್ಗೆ ಗೊತ್ತಿಲ್ಲ, ಮುದ್ರೆ ಎಲ್ಲಿ ಬಿದ್ದಿದೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೇಳ್ತಾ ಇದ್ದಾನೆ, ದೇವದೂತ ಹೇಳ್ತಾ ಇದ್ದಾನೆ. 9ನೇ ಅಧ್ಯಾಯ 1ನೇ ವಚನದಿಂದನೇ ಓದುವ. 5ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ. ಆಕಾಶದಿಂದ, ಪರಲೋಕದಿಂದ ಭೂಮಿಗೆ ಬಿದ್ದವನು ಯಾರು? ಸೈತಾನ ಮತ್ತು ಆತನ ದೂತರು. ಒಂದು ನಕ್ಷತ್ರವನ್ನು ಕಂಡನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಯಾರ ಕಡೆ ಇತ್ತು ಈ ಬೀಗದ ಕೈ? ಯಾರ ಕಡೆ ಇದೆ? ಯೇಸು ಸ್ವಾಮಿ ಕೈಲಿದೆ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇದು ಅಧೋಲೋಕದ ಪಾತಾಳದ ಬೀಗದ ಕೈ ನನ್ನ ಕೈಲಿದೆ. ಯಾಕೆಂದರೆ ಆತನು ಶರೀರದಲ್ಲೆಲ್ಲ ಯೇಸು ಸ್ವಾಮಿ 3 ದಿವಸ ಪುನರುತ್ಥಾನ ಹೊಂದಕ್ಕಿಂತ ಮುಂಚೆ ಅಧೋಲೋಕಕ್ಕೆ ಆತ್ಮದಲ್ಲಿ ಇಳಿದು ಹೋದಂಥ ವಚನ ಇದೆ. ಹೋಗಿ ಅಲ್ಲಿ ಸ್ವಾರ್ಥಿ ಸಾರಿದನ. ನೋಹನ ಸಮಯದಲ್ಲಿ ನಂಬದೇ ಇದ್ದಂಥ ಆ ಆತ್ಮಗಳಿಗೆ ಸ್ವಾರ್ಥಿ ಹೇಳಿ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋದಾಗ ನೋಡಿ ಆತನ ಕೈಲಿ 1ನೇ ಅಧ್ಯಾಯದಲ್ಲಿ ನಾವು ಇದರಲ್ಲಿ ಪ್ರಕಟಣೆ ಗ್ರಂಥ, ಅದಕ್ಕೆ ನಾವೆಲ್ಲ ವಿಷಯದಲ್ಲಿ ಬುದ್ಧಿವಂತರಾಗಬೇಕು. ನಾವು ವಚನ ಓದಿದಾಗ ಈಗೋ ಪಾತಾಳದ ಬೀಗದ, ಪರಲೋಕ ಮತ್ತು ಪಾತಾಳದ ಬೀಗದ ಕೈ ಯಾರ ಹತ್ರ ಇದೆ? ಯೇಸು ಸ್ವಾಮಿ. ಅದಕ್ಕೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ಈ ಕಾರ್ಯಗಳು ಆಗುವಂಥ ಸಮಯದಲ್ಲಿ ಈಗ ಸೈತಾನನ ಕೈಯಲ್ಲಿ ಪಾತಾಳದ ಬೀಗದ ಕೈ ಇಲ್ಲ, ಯೇಸು ಸ್ವಾಮಿ ಕೈಲಿದೆ. ಅದಕ್ಕೆ 9ನೇ ಅಧ್ಯಾಯದಲ್ಲಿ ಆತನಿಗೆ ಆ ಬೀಗದ ಕೈ ಕೊಡಲ್ಪಟ್ಟಿದೆ ಈಗ. ಹೌದಾ? ಅಧೋಲೋಕಕ್ಕೆ ಹೋಗುವ ಕೂಪದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶನು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ. ಯಾಕೆ? ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆ ಆಯಿತು. ನೋಡಿ, ಅಲ್ಲಿ ದೇವಜನರು ಇರುವುದರಿಂದ, ಭೂಲೋಕದ ಮೇಲೆ ದೇವಜನರು, ನಾವು ವಿಶ್ವಾಸಿಗಳು ಇರೋದ್ರಿಂದ ದೇವರು ಕಾಯಿಪಲ್ಯಗಳನ್ನು ಹಾಳು ಮಾಡಿಸ್ತಾ ಇಲ್ಲ ಅವ್ರ ಕಡೆಯಿಂದ. ಅದಕ್ಕೆ ಅಪ್ಪಣೆ ಏನಾಗಿದೆ? ಮುಟ್ಟಬೇಡ ಅಂತ ಹೇಳ್ತಾನೆ. ನನ್ನ ಜನರಿದ್ದಾರೆ ಅಲ್ಲಿ ನಮಗೋಸ್ಕರ. ದೇವ್ರು ಏನು ಬೇಕಾದ್ರೆ ಮಾಡ್ತಾನಲ್ಲ. ಮುದ್ರೆ ಇಲ್ಲದವರು ಯಾರ ಹಣೆಯ ಮೇಲೆ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವರಿಗೆ ಅಪ್ಪಣೆ ಆದೀತು.
ಇವರನ್ನು ಕೊಲ್ಲದೆ 5 ತಿಂಗಳು ಕೊಲ್ಲಿಕ್ಕೆ ಅದು ಅಪ್ಪಣೆ ಇಲ್ಲ ಅವನಿಗೆ. ಆ ಸೈತಾನನ ದೂತರೆ ದುಷ್ಟಾತ್ಮಗಳು ಅಧೋಲೋಕದಿಂದ ಏರಿ ಬಂದಿದ್ದಾವಲ್ಲ, ಆ ದುಷ್ಟಾತ್ಮಗಳಿಗೆ ಏನು ಅಪ್ಪಣೆ ಕೊಟ್ಟು ಇವರನ್ನು ಕೊಲ್ಲದೆ 5 ತಿಂಗಳೊಳಗೆ ಪೀಡಿಸುವುದಕ್ಕೆ ಅಪ್ಪಣೆ ಆಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಹೊಡೆಯುವುದರಿಂದುಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗುವುದು. ಮಿಡತೆಗಳ ರೂಪ ಕೊಟ್ಟಿದ್ದಾನೆ. 11ನೇ ವಚನ, ಮಿಡತೆ ರೂಪ ಕೊಟ್ಟಿದ್ದಾನೆ. ನಂತರ 11ನೇ ವಚನ, ಅಧೋಲೋಕದ ಅಧಿಕಾರಿಯಾದ ದೂತನು ಅಂದರೆ ಸೈತಾನನು, ಅಬದ್ದೋನು ಅಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೋಲೋನಂತಲೂ ಹೆಸರುಂಟು. ಆ ದುಷ್ಟಾತ್ಮಗಳ ಅಧಿಕಾರಿ ಚೇಳುಗಳ ರೂಪದಲ್ಲಿ ಬರುವಂಥ ಭೂಲೋಕದಲ್ಲಿ ಜನರನ್ನು ಯಾರ ಹಣೆ ಮೇಲೆ ಮುದ್ರೆ ಇಲ್ಲ, ಯಾರ ಹಣೆ ಮೇಲೆ ಮುದ್ರೆ ಇಲ್ಲ. ಯೇಸುಸ್ವಾಮಿಯನ್ನು ಸುವಾರ್ತೆ ಸ್ವೀಕಾರ ಮಾಡದೇ ಇದ್ದಂಥ ಜನರ ಮೇಲೆ ದೇವರು ಈ ರೀತಿ ಭೂಲೋಕದ ಮೇಲೆ ಆ ಜನರಿಗೆ ಹಿಂಸೆ ಮೂಲಕ ನೋಡಿ, ಸುವಾರ್ತೆ ಸಿಕ್ಕಾಗ ಚಲೋ ಒಳ್ಳೆಯದ. ನಿಮಗೆ ಮನೆಗೆ ಬಂದು ಸುವಾರ್ತೆ ಹೇಳಿದಂಥ ವ್ಯಕ್ತಿ ಬಂದಾಗ ಸುವಾರ್ತೆ ತೊಗೊಳ್ಳೋದು ಬೇಕಾ ಅಥವಾ ಚೇಳಿನ? ಭಾಳ ಜನಕ್ಕೆ ಗೊತ್ತಿಲ್ಲ, ಇದು ವಿಶ್ವಾಸಿಗಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಓದೋದಿಲ್ಲ. ಸಂಡೇ ದಿವಸ ಎಷ್ಟು ಪಾಸ್ಟರ್ ಕಲಿಸ್ತಾರೆ ಅಷ್ಟು ಕಲಿತು ಮನೆಗೆ ಬಂದುಬಿಡ್ತಾರೆ. ನೆಕ್ಸ್ಟು ಸಂಡೇವರೆಗೆ ನಾವು ಮುಟ್ಟೋದಿಲ್ಲ, ಅಲ್ಲೆಲ್ಲೇ ಗ್ಲಾನ್ಸ್ ಮಾಡ್ತಾ ಇರ್ತೇವೆ. ಹೌದಾ? ದೇವರು ಎಷ್ಟು ಆಳವಾಗಿ ಎಷ್ಟು ವಿಷಯಗಳನ್ನು ಎಷ್ಟು ರಹಸ್ಯಗಳನ್ನು ಮುಂದೆ ಆಗುವುದಂತ ಪ್ರತಿಯೊಂದನ್ನು ಏನೇನು ಮಾಡಲಿಕ್ಕಿದ್ದಾನೆ ದೇವರು ಈ ಭೂಲೋಕದ ಮೇಲೆ ಅದನ್ನೆಲ್ಲ ನಮಗೆ ತಿಳಿಯಪಡಿಸಿದ್ದಾನೆ. ಹೌದಾ? ಇದೆಲ್ಲ ಅವಶ್ಯಕತೆ ಇದೆ ನಮಗೆ, ಈ ಜ್ಞಾನ ಅವಶ್ಯಕತೆ ಇದೆ. ಸುವಾರ್ತೆ ಹೇಳಿದಾಗ ಜನರನ್ನು ಭಯಪಡಬಾರ್ದು. ನಮ್ಮ ಸಂಬಂಧಿಕರು, ನಮ್ಮ ಅಕ್ಕ ಅವರು ಏನು ಮಾಡ್ತಾರೆ, ಹಬ್ಬಕ್ಕೆ ನಮ್ಮ ಮಕ್ಕಳು ಕರೆಯೋದಿಲ್ಲ, ನನ್ನ ಹೆಣ್ಮಕ್ಳಿಗೆ ಯಾರು ಮದುವೆ ಹಾಕಾರ? ಈ ವಿಶ್ವಾಸಿಗಳಲ್ಲಿ ಹೆಣ್ಮಕ್ಳೇ ಇಲ್ಲ, ಗಂಡು ಮಕ್ಕಳೇ ಇಲ್ವಾ? ಮದುವೆನೇ ಆಗೋದಿಲ್ಲ ನಮ್ಮಲ್ಲಿ. ಈ ವರ್ಷ 2 ಮದುವೆ ಆಗಲಿಕ್ಕಿದ್ದಾವೆ ನಮ್ಮ ಸಭೆಯಲ್ಲಿ, ಕನಿಷ್ಠ 2 ಆಗ್ತವೆ. ಹಾಂ, ಈಗ ನಮಗೆ ಚೋಳ ಕಡಿದ್ರೆ ವಿಷಯ ಏರ್ಬಾರ್ದಲ್ಲ ಸರ್? ಹಾಂ, ಉದ್ದೇಶ ಅದಲ್ಲ. ಹೌದು. ಸ್ವಾರ್ಥ ತೊಗೊಂಡವ್ರಿಗೆ ಚೋಳ ಕಡಿದ್ರೆ ವಿಷಯ ಏರ್ಬಾರ್ದು. ಈ ಚೋಳು ನಮ್ಮ ಕಡಿಯೋದಲ್ಲ, ಯಾಕಂದ್ರೆ ದೇವ್ರು ಅಪ್ಪಣೆ ಕೊಟ್ಟು ಕಳ್ಸ್ಯಾನ. ಯಾರು ಮುಟ್ಟಬೇಕು ನೀನು? ಯಾರ ಮೇಲೆ ಮುದ್ರೆ ಇಲ್ಲ ಅವ್ರಿಗೆ ಮಾತ್ರ ನೀನು ಹೊಡಿಬೋದು, ಬೇರೆಯವ್ರಿಗೆ ಹೊಡಿಯೋದಿಲ್ಲ. ಆವಾಗ ನಿಮ್ಗೆ ಗೊತ್ತಾಗ್ತದೆ, ಅಯ್ಯೋ ನಾನು ಮೊದಲೇ ಸ್ವೀಕಾರ ಮಾಡಿದ್ದೆ. ಪವಿತ್ರಾತ್ಮನ ಮುದ್ರೆ ನಿಮ್ಮ ಹಣೆ ಮೇಲೆ ಸೀಲ್ ಬರ್ತದೆ, ನಿಮ್ಮ ಮೇಲಿದೆ. ಈಗ ನನಗೆ ಕಾಣೋದಿಲ್ಲ. ಅದು ಯಾರು ಕಾಣ್ತದೆ? ದೇವದೂತರಿಗೆ ಕಾಣ್ತದೆ. ದೇವದೂತರು ನಿಮ್ಗೆ ಸಹಾಯ ಹೇಗೆ ಮಾಡ್ತಾರೆ? ಈಗ ನಿಮ್ಮ ಮನೆ ಗೌರಿ ಆಕ್ಸಿಡೆಂಟ್ ಆಯಿತು, ದೇವದೂತ ಬಂದು ಹೇಗೆ ಗುರುತಿಸ್ಕೊಳ್ತಾನೆ? ಕೋಟ್ಯಾಂತರ ಜನ ಇದ್ದಾರೆ ಭೂಲೋಕದ ಮೇಲೆ, ದೇವದೂತರು ಕೋಟ್ಯಾಂತರ ದೇವದೂತರು ಇದ್ದಾರೆ. ನಮ್ಮನ್ನು ಕಾಯುವಂಥ ದೇವದೂತರು ಇದ್ದಾರೆ. ಯೇಸುಸ್ವಾಮಿ ಹೇಳಿದಾನಲ್ಲ ಮತ್ತಾಯನ ಸುವಾರ್ತೆ 18. ಹೇಗೆ ಗುರುತಿಸ್ಕೊಳ್ತವೆ? ನಮ್ಮನ್ನು ಹೇಗೆ ಗುರುತಿಸ್ಕೊಳ್ತವೆ? ಮುದ್ರೆಯಿಂದ, ಹಣೆ ಮೇಲೆ ಇದ್ದಂಥ ಮುದ್ರೆಯಿಂದ. ಆ ದುಷ್ಟ ಶಕ್ತಿಗಳಿಗೂ ಹೇಳ್ತಾ ಇದ್ದಾನೆ, ಭೂಲೋಕದ ಅಪ್ಪಣೆಗೂ ಆಗೈತೆ ಅವ್ರಿಗೆ, ಭೂಲೋಕದ ಮೇಲೆ ಹೋಗು, ಕಾಯಿ ಪಲ್ಯ ಹಾಳು ಮಾಡಬೇಡ, ಆಹಾರ ಧಾನ್ಯಗಳು ನಮಗೆ ಸೇವನೆ ಮಾಡುವಂಥ ದೇವ ಜನರು ಇದ್ದಾರಲ್ಲಿ. ಅದಕ್ಕೋಸ್ಕರ ನಾವು ಇದ್ದಂಥ ಸಮಯದಲ್ಲಿ ಈ ಸಮಯ ನಾವೆಲ್ಲರೂ ನೋಡ್ತೀವಂತ ನನಗೆ ದೃಢವಾದ ನಂಬಿಕೆ ಇದೆ. ಯಾಕಂದರೆ ಕ್ರಿಸ್ತನ ಬರುವಿಕೆ ಅಷ್ಟು ಹತ್ತಿರ ಇದೆ. ಇದನ್ನು ನಾವು ನೋಡ್ತೇವೆ. ಯಾರು ಸ್ವೀಕಾರ ಮಾಡಲಿಲ್ಲ ಅವ್ರಿಗೆ ಆ ಮುದ್ರೆ ಯಾರಿಗಿಲ್ಲ, ಅವ್ರಿಗೆ ಮಾತ್ರ ಆ ಹಿಂಸೆ, ಚೇಳು ಕಡಿಯುವಂಥ ಹಿಂಸೆ. ಅವ್ರು ಸಾಯೋದಿಲ್ಲ, ಸಾಯಬೇಕಂತ ಆಸೆ ಪಡ್ತಾರೆ, ನೋವಾಗ್ತದೆ, ಯಾತನೆಯಿಂದ ಒದ್ದಾಡ್ತಾರೆ, ಮರಣ ಅವರಿಂದ ಓಡಿ ಹೋಗ್ತದೆ. ಆವಾಗ ನಿಮ್ಗೆ ಖುಷಿ ಆಗ್ತದೆ, ಅಯ್ಯಯ್ಯೋ ನಾವು ಸರಿ ಸಮಯದಲ್ಲಿ ಸ್ವೀಕಾರ ಮಾಡಿದ್ವಿ. ಕೆಲವೊಬ್ಬರು ದೀಕ್ಷಾ ಸ್ನಾನ ಅಂತಂದರೆ ಏನಪ್ಪ ಉರ್ಲಿಗೆ ಹಾಕ್ತಾರೆ, ಪಾಸಿ ಕೊಡ್ತಾರೇನೋ, ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾರೆ. ಬ್ರದರ್ಸ್ ದೀಕ್ಷಾ ಸ್ನಾನ ಮಾಡಿಕೊಂಡ್ರು, ಮೊನ್ನೆ ಒಬ್ಬರಿಗೆ ಕೊಟ್ಟೆ ನಾನು. ಅವರೊಬ್ಬರೇ, ಮತ್ತು ಯಾರಿಲ್ಲ. ನಾನು ಹೇಳಿದ್ದೇನೆ, ನೀವು ಎನಿ ಟೈಮ್ ನೀವು ರೆಡಿ ಇದ್ದಾಗ ನಾನು ಕೊಡ್ತೇನೆ, ನಮಗೆ ಹಿಂಡು ಬೇಕಾಗಿಲ್ಲ 10. ಯಾಕಂದ್ರೆ ನಡಕ್ಕೆ ಸ್ವಾಮಿ ಬಂದುಬಿಟ್ರೆ ಅರ್ಥ ಆಯ್ತಾ? ಬರೀ ನೋಡಿ, ದೀಕ್ಷಾ ಸ್ನಾನ ನಂಬಿಕೆಯ ಒಂದು ಹೆಜ್ಜೆ. ದೇವರು ನಿನ್ನ ನಂಬಿಕೆ ಬರೀ ಬಾಯಿಂದ ನೀನು ನಂಬಿದರೆ ಆಗಿದಲ್ಲ, ನಂಬಿಕೆ ಕ್ರಿಯೆಯಿಲ್ಲದ ನಂಬಿಕೆ ಸತ್ತದ್ದೇ ಅಂತ ಹೇಳ್ತಾನೆ. ನಾವು ನೀತಿವಂತರಾಗೋದು ಎದರಿಂದ ಯಾಕೋಬನ ಪತ್ರಿಕೆ ಸ್ವಲ್ಪ ತೆಗೀರಿ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 2:24. ಹೌದಾ? ಏನು ಹೇಳ್ತಾನೆ ನೋಡಿ.
ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆ ಅಲ್ಲವೆಂದು ನೋಡುತ್ತೀರಿ. ಆಮೇನ್. ಬರೀ ಬಾಯಿಂದ ನಾವು ನಂಬ್ತೀವಿ ಅಂತ ಹೇಳಿದರೆ ಆಗೋದಿಲ್ಲ, ಕ್ರಿಯೆ ಇರಬೇಕು. ಅದಕ್ಕೆ ಕ್ರಿಯೆಯನ್ನು ಯೇಸುವನ್ನು ನಾನು ನಂಬ್ತೇನೆ ಅಂತ ಹೇಳೋರು ಭಾಳ ಜನ ಇದ್ದಾರೆ. ಕ್ರಿಯೆ ಮಾಡಿದ್ದೀರಾ? ಕ್ರಿಯೆ ಮಾಡಬೇಕು. ಮೊದಲನೇ ಹೆಜ್ಜೆ ದೀಕ್ಷಾಸ್ನಾನ. ಅದಕ್ಕೆ ಎಷ್ಟು ತಡ ಮಾಡ್ತೀರಿ ಅಷ್ಟರವರೆಗೆ ನಿಮಗೆ ರಕ್ಷಣೆ ಇಲ್ಲ, ಸೈತಾನಿಂದ ರಕ್ಷಣೆ ಸಿಗೋದಿಲ್ಲ. ಯೇಸ್ವಾಮಿ ಹೇಳಿದ್ದಾನೆ, ಹೌದಾ? ನಮ್ಗೆ ಅಧಿಕಾರ ಸಿಗ್ತದೆ ದೀಕ್ಷಾಸ್ನಾನದಲ್ಲಿ, ಹೌದಾ? ಮೊದಲನೇ ಹೆಜ್ಜೆ ಅದು. ನಂತರ ವಚನದಲ್ಲಿ ನಾವು ಪರಿಶುದ್ಧರಾಗ್ತೇವೆ. ನೆಕ್ಸ್ಟ್ ಅದು ಸಭೆಯಲ್ಲಿ ಬರುವುದು ಯಾಕೆ? ಸಭೆ ಆಗಬೇಕು. ವಾಕ್ಯವೆಂಬ ಜಲಸ್ನಾನದಿಂದ ನಾವು ಪ್ರತಿ ದಿವಸ ವಚನಗಳನ್ನು ಹೊಸ ಏನಾದರೂ ಕಲಿತೀರಾ? ಒಂದು ಪಾಯಿಂಟ್ ಆದರೂ ಕಲ್ತು ಹೋಗ್ತೀರಾ? ಏನು ಹಿಂದೆ ರಿಪೀಟ್ ಇದ್ದರೂ ಕೂಡ ಒಂದಾದರೂ ಅದರಲ್ಲಿ ಸೇರಿರ್ತದೆ. ಹೊಸ ಜ್ಞಾನವನ್ನು ದೇವರು ಪ್ರಕಟ ಮಾಡ್ತಾನೆ. ಈ ಜ್ಞಾನ ಎಲ್ಲಾದರೂ ಕೇಳಿದ್ದೀರಾ? ತೊಂದರೆ ಏನು? ನಾನೇ ಬುದ್ಧಿವಂತ ಅಂತಲ್ಲ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ದೇವರು ಹೇಳಿದ್ದನ್ನು ನಾವು ಮಾಡಬೇಕು. ಯೇಸ್ವಾಮಿ ಹೇಳಿದ್ದೇನು? ತಂದೆಯಿಂದ ಕೇಳಿ ಕಲ್ತವನು ನನ್ನ ಬಳಿಗೆ ಬರ್ತಾನೆ, ಆಗ ಮಾತ್ರ ನಮಗೆ ಪ್ರಕಟ ಆಗ್ತದೆ. ನಾವು ದೇವ್ರು ನೋಡಿ ಏನಾಗಿದೆ ಇವತ್ತಿಗೆ 40,000 ಪಂಗಡ ಆಗಲಿಕ್ಕೆ ಕಾರಣ ಏನು? ನನ್ನ ಕಲಿಸುವಂಥ, ನಿಮಗೆ ಕಲಿಸುವಂಥ ವ್ಯಕ್ತಿ ಗುರು ಅವನೇ, ನನ್ನ ಕಲಿಸುವಂಥ ಗುರು ಅವನೇ ಆದಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದೇ ಇಲ್ಲ, ಹೌದಾ? ಪವಿತ್ರಾತ್ಮ ನನಗೆ ಹೇಗೆ ಕಲಿಸಿದ್ದಾನೆ ಹಾಗೆ ನಿಮ್ಗೆ ಕಲಿಸಿದರೆ ಗಲಿಬಿಲಿ ಆಗೋದಿಲ್ಲ, ಪಂಗಡಗಳು ಹೋಗೋದೇ ಇಲ್ಲ. ಯಾಕೆ ಪಂಗಡ ಆಗಬೇಕು? ಯಾಕಂದರೆ ಇವರು ಮೊದಲನೇ ಆಜ್ಞೆಯನ್ನು, ಕರ್ತನ ಆಜ್ಞೆಯನ್ನು ಉಲ್ಲಂಘಿಸಿದ್ದಾರೆ, ಹೌದಾ? ಅದಕ್ಕೆ ನಾವು ಮೋಸ ಹೋಗಬಾರ್ದು. ಇವೆಲ್ಲ ನೋಡಿ, ದೇವರ ವಚನಗಳು ಭಾಳ ಚೆನ್ನಾಗಿದೆ, ನಮಗೋಸ್ಕರ ಕೊಡಲ್ಪಟ್ಟಿದೆ. ನಮಗೆ ಮಾರ್ಗದರ್ಶಕ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದಾಗ ನಮ್ಗೆ ಲಾಭ ಇರ್ತದೆ ಅದರಲ್ಲಿ. ಆಮೇಲೆ ಗೊತ್ತಾಗ್ತದೆ ನಮಗೆ, ನಾವು ಬೆಳೆಯುವಂಥ ಸಮಯದಲ್ಲಿ ಯಾಕೆ ದೇವರು ಇದನ್ನು ಮಾಡು ಅಂತ ಹೇಳಿದ್ದಾನೆ. ದೀಕ್ಷಾಸ್ನಾನ ಇಲ್ಲದೆ ನಂಬಲಿಕ್ಕೆ ಆಗ್ತದಾ? ಯಾಕೆ ದೀಕ್ಷಾಸ್ನಾನ? ಯಾರು ಹೇಳ್ತೀರಿ? ನಿಮ್ಮ ಆಲೋಚನೆ, ನಿಮ್ಗೇನು ವಿಚಾರದಲ್ಲಿ ಬಂದಿದೆ ಅದನ್ನು ಹೇಳ್ರಿ. ದೀಕ್ಷಾಸ್ನಾನ ಮಾಡದೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸ ಏನಾಗ್ತದೆ? ಪ್ರತಿಯೊಂದು ದೇವರ ವಿಷಯದಲ್ಲಿ ಕಾರ್ಯರೂಪದಲ್ಲಿ ತೋರಿಸ್ತಾ ಇದೆ, ಹೌದಾ? ಕಾರ್ಯರೂಪದಲ್ಲಿ ತೋರಿಸಿದರೆ ಮಾತ್ರ ನೀನು ನೀತಿವಂತನಾಗ್ತಿದೆ ಅಂತ ಹೇಳ್ತಾನೆ. ಈಗ ಓದಿದಂಥ ವಚನದಲ್ಲಿ ಯಾರಿಗಾದರೂ ಗುರುಡಾರ್ಥ ಸಿಗ್ತಾ? ಗುಡಾರ್ಥ ಇದೆ ಅದರಲ್ಲಿ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆ ಅಲ್ಲಂದುವೆಂದು ನೋಡುತ್ತೀರಿ. ಯಾವಾಗ ನೀತಿ ನಮಗೆ ಯಾವಾಗ ಸಿಗ್ತದೆ ದೇವರಿಂದ? ನಾವು ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದಾಗ ಮಾತ್ರ, ನಮ್ಮ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದಾಗ ಮಾತ್ರ ನಾವು ನೀತಿವಂತರಾಗ್ತೇವೆ. ನೀತಿವಂತರ ಅಪೋಸಿಟ್ ಏನು? ಅನೀತಿ ಏನು? ಪಾಪ. ನಮ್ಮಲ್ಲಿ ಪಾಪ ಇರ್ತದೆ. ನಾವು ದೇವರ ಆಜ್ಞೆಗಳನ್ನು ಕಾರ್ಯರೂಪದಲ್ಲಿ, ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದರೆ ನಾವು ಏನಾಗಿರ್ತೇವೆ? ಅನೀತಿವಂತರಾಗಿರ್ತೇವೆ. ಕಾರ್ಯರೂಪದಲ್ಲಿ ತೋರಿಸದೇ ಇದ್ದರೆ ಆಗ ಸೈತಾನು ನಮ್ಮನ್ನು, ಅದಕ್ಕೆ ನೋಡಿ ಸಭೆಗಳಲ್ಲಿ, ಎಷ್ಟೋ ಸಭೆಗಳಲ್ಲಿ ಈ ವಚನದ ಜ್ಞಾನ ಇಲ್ಲದೆ ಇದ್ದಿದ್ದರಿಂದ ಜನರಿಗೆ ದೇವರು ನಮಗೋಸ್ಕರ ಇಟ್ಟಂಥ ಎಲ್ಲ ಲಾಭಗಳನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಯೇಸ್ವಾಮಿ ಹೇಳಿದ್ದಾನೆ, ಕಳ್ಳನು ಬರುವುದು ಕದೀಲಿಕ್ಕೆ, ನಾಶ ಮಾಡಲಿಕ್ಕೆ ಮತ್ತು ಕೊಲ್ಲಲಿಕ್ಕೆ, ನಾನು ಬರುವುದು ಸಂಪೂರ್ಣ ಜೀವನ ಕೊಡಲಿಕ್ಕೆ. ಸಂಪೂರ್ಣ ಜೀವನವನ್ನು ಜೀವಿಸ್ತಾ ಇದ್ದೀವ? ದೇವರು ಇಟ್ಟಂಥ ಲಾಭಗಳನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಯಾಕೆ ಪಡ್ಕೊಳ್ತಾ ಇಲ್ಲ ಅಂತಂದರೆ ವಚನದ ಜ್ಞಾನ ಇಲ್ಲದೆ. ದೇವರು ಎಷ್ಟೋ ಆಶೀರ್ವಾದಗಳನ್ನು ನಮಗೆ ಇಟ್ಟಿದ್ದಾನೆ. ರೋಗರಹಿತ ಜೀವಿತವನ್ನು ವಾಗ್ದಾನ ಮಾಡಿದ್ದಾನೆ. ರೋಗರಹಿತ ಜೀವಿತವನ್ನು ವಾಗ್ದಾನ ಮಾಡಿದ್ದೇನೆ. ಒಂದು ಸಾಮ್ಯ ನಿಮಗೆ ವಿವರಿಸಿ ಹೇಳಿದ್ದೇನೆ ನಾನು. ಆ ಕಾನಾನ್ಯ ಸ್ತ್ರೀಗೆ ಯೇಸು ಸಾಮ್ಯದಲ್ಲಿ ಹೇಳ್ತಾ ಇದ್ದಾನೆ, ಮಕ್ಕಳಿಗೆ ಮೀಸಲಾದಂಥ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕಬಾರ್ದಲ್ಲ ಅಂತ ಬಿಟ್ಟು. ಭಾಳ ಜನಕ್ಕೆ ಅದು ಪ್ರಕಟ ಆಗಿಲ್ಲ. ಯೇಸು ಸ್ವಾಮಿ ಶಿಷ್ಯರು ಕೂಡ ಅದನ್ನು ಕೇಳಿಲ್ಲ. ಈ ಸಭೆಗೆ ದೇವರು ತಿಳಿಸಿದ್ದಾನೆ, ಅದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ಆ ರೊಟ್ಟಿ ಏನು? ನಾಯಿ ಮರಿಗಳಿಗೆ ಹಾಕಬೇಡ ಅಂತ ಹೇಳ್ತಾನೆ. ಅದು ಓದಿದಾಗ ನಮಗೆ ಯೇಸು ಸ್ವಾಮಿ ಎಷ್ಟು ಸೊಕ್ಕನೋ ಹಾಗೆ ಅನ್ನಿಸ್ತು ನಮಗೆ. ಮೊದಲನೇ ಬಾರಿ ವಚನದ ಜ್ಞಾನ ಇರಲಿಲ್ಲ. ಪಾಪ ಅವಳು ಕೇಳ್ಕೊಂಬಂದಿದ್ದಾಳೆ ತನ್ನ ಮಗಳಿಗೆ ಆರಾಮ ಮಾಡು ಅಂತ ಹೇಳಿ. ಯೇಸು ಸ್ವಾಮಿ ಮಕ್ಕಳಿಗೆ ಮೀಸಲಾದ ಸಾಮ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರ ಮಕ್ಕಳಿಗೆ ಮೀಸಲಾದಂಥ ರೊಟ್ಟಿ ಅದು. ದೇವರ ಮಕ್ಕಳಿಗೋಸ್ಕರ ಮಾತ್ರ ಅದು. ದೇವರ ಸ್ವರ್ಗೀಯ ಸ್ವಸ್ಥತೆ ಯಾರಿಗೆ?
ದೇವರ ಮಕ್ಕಳಿಗೆ ಮಾತದು. ಅದನ್ನು ನಾಯಿ ಮರಿ ಅಂತಂದರೆ ಅದು ಅನ್ಯ ಜನರಿಗೆ ಕೊಡಬಾರ್ದಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಯೇಸು ಸ್ವಾಮಿಯನ್ನು ಇನ್ನೂ ಯಹೂದ್ಯರು ತಿರಸ್ಕಾರ ಮಾಡಿರಲಿಲ್ಲ ಶಿಲುಬೆ ಮರಣದಿಂದ. ಹೌದಾ? ಅವರು ತಿರಸ್ಕಾರ ಮಾಡಿದ್ರಿಂದ ದೇವರು ಅನ್ಯ ಜನರಿಗೆ ಅಪೊಸ್ತಲನಾಗಿ ನೇಮಿಸಿದ್ದು ಯಾರಿಗೆ? ಅನ್ಯ ಜನರಿಗೆ ಅಪೊಸ್ತಲನಾಗಿ ನೇಮಿಸಿದ್ದು ಯಾರು? ಮೊದಲು ಪೌಲ. ಅಪೊಸ್ತಲ ಪೌಲನು ದೇವರು ನೇಮಿಸಿದ್ದು ಅವನಿಗೆ ಅನ್ಯ ಜನರಿಗೆ ಸ್ವಾರ್ಥಿ ಹೇಳಲಿಕ್ಕೆ. ಇದು ವಚನದಲ್ಲಿದೆ. ಗಲಾತಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೇತ್ರ ಏನು ಅರ್ಥ ಮಾಡಿಕೊಂಡ? ಅನ್ಯ ಜನರಿಗೆ ಸ್ವಾರ್ಥಿ ಸಾರಲಿಕ್ಕೆ ಇವನನ್ನು ದೇವರು ಅಪೊಸ್ತಲನಾಗಿ ನೇಮಿಸಿದ್ದಾನೆ ಪೌಲನಿಗೆ. ಮತ್ತು ನಮಗೆ ನಾವು ನೋಡಿ ವಚನ ನೋಡ್ರಿ, ವಚನ ನಾವು ತಿಳ್ಕೋಬೇಕು ಅಲ್ಲ. ಗಲಾತಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 7 ಮತ್ತು 8 9 ಓಕೆ. 7ನೇ ವಚನದಿಂದ ನಾವು ಓದುವ. 2ನೇ ಅಧ್ಯಾಯ, ಗಲಾತಿಯ 2ನೇ ಅಧ್ಯಾಯ. ಈಗ 14 ವರ್ಷ ಆದಮೇಲೆ ಪೌಲ ಸಭಾಸ್ತಂಭವಾಗಿರುವ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಏನು ನೋಡ್ತೇವೆ? ಪೌಲ ಯೆರೂಸಲೇಮಿಗೆ 14 ವರ್ಷದ ನಂತರ ಪೇತ್ರ, ಯಾಕೋಬ ಮತ್ತು ಯೋಹಾನರಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾನೆ. 14 ವರ್ಷದ ನಂತರ ಅಲ್ಲಿಗೆ ಹೋಗಿ ಸಭಾಸ್ತಂಭವಾಗಿರುವ ಯೆರೂಸಲೇಮಲ್ಲಿ ಇದ್ದಂಥ ಸಭಾಸ್ತಂಭವಾಗಿರುವ ಪೇತ್ರ, ಯೋಹಾನ, ಯಾಕೋಬರಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ 7ನೇ ವಚನದಲ್ಲಿ ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರೇಪಿಸಿದಾತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರೇಪಿಸಿದನು. ಹೌದಾ? ಸುನ್ನತಿಯಾದವರಿಗೆ ಸ್ವಾರ್ಥಿಯನ್ನು ಸಾರುವ ಕೆಲಸ ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ ಅಂದರೆ ಪೇತ್ರ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಇದನ್ನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದನು. ಹೌದಾ? ಗೊತ್ತಾಯ್ತಾ? ನೋಡಿ, ಮೊದಲನೇ ಪೌಲನಿಗೆ ದೇವರು ನೇಮಿಸಿದ್ದು ಅನ್ಯ ಜನರಿಗೆ ಸ್ವಾರ್ಥ ಹೇಳಲಿಕ್ಕೆ. ಆದರೆ ಈ 12 ಅಪೊಸ್ತಲರಿಗೆ ಸ್ವಾಮಿ ನೇಮಿಸಿದ್ದು ಎದಕ್ಕೆ? ಅನ್ಯ ಜನರಿಗಲ್ಲ. 10ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾನೆ, ತಪ್ಪಿಸಿಕೊಂಡಂಥ ಇಸ್ರಾಯೇಲರ ಕುರಿಗಳಿಗೆ, ಅವರಿಗೆ ಮಾತ್ರ ಸ್ವಾರ್ಥಿಯೋಗ. ಸಮಾರ್ಯದಲ್ಲಿ ಕಾಲಿಡಬೇಡ್ರಿ, ಅನ್ಯ ಜನರ ಊರುಗಳಿಗೆ ಕಾಲಿಡಬೇಡ್ರಿ ಅಂತ ಹೇಳಿದ್ದಾನೆ. 10ನೇ ಅಧ್ಯಾಯ ಮತ್ತಾಯನ ಸ್ವಾರ್ಥ ಸ್ಟಾರ್ಟಿಂಗಲ್ಲೇ ಇದೆ, 5ನೇ ವಚನದಲ್ಲಿ. ಓಕೆ, ನಡೆದರ್ಥ. ಇಲ್ಲಿ ನಾವು ತಿಳಿಬೇಕಾಗಿರೋದು, ಹೋಗುವ ಅಲ್ಲಿಗೆ ಸಮಯ ಇದೆ, ಟೈಮ್ ಆಯಿತು ಮುಗಿಸೋ. ಓಕೆ, ಇಲ್ಲಿಗೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೇನೆ ನಾನು ಪ್ರಕಟಣೆ ಗ್ರಂಥದ್ದು 17ನೇ. ನೀವು ಓದ್ಕೊಳ್ಳಿ, 17, 18 2 ಓದ್ಕೊಳ್ಳಿ. ನಿಮಗೂ ಕೂಡ ದೇವರು ಅದನ್ನು ಪ್ರಕಟ ಮಾಡ್ತಾನೆ.